ನಾನು ಹಾಡಿನ ಮಧ್ಯದ ಸಾಲುಗಳು ಹೇಳ್ತೀನಿ. ಕನ್ನಡದಲ್ಲಿ ಕೆಲವು ಹಿಟ್ ಹಾಡುಗಳ ಮಧ್ಯದ ಸಾಲು. ನಾವು ಸ್ವಲ್ಪ ವೀಕ್. ಯಾವ ಹಾಡು ಅಂತ ಕಂಡು ಹಿಡಿಬೇಕು. ನೀವು ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂದ್ರೆ ನೀವು ನಿಮ್ಮ ಹಾಡು ಬಿಟ್ಟು ಬೇರೆ ಹಾಡು ಕೇಳ್ತಾನೆ ಇಲ್ಲ. ನಾನು ಅಪ್ಪಿ ತಪ್ಪಿ ಬೇರೆಯವ್ರದ್ದು ಯಾವ್ದಾದ್ರು ನೀವು ಬರ್ದಿರೋ ಹಾಡೇ ಕೇಳಿದ್ರೆ ಸುಮ್ಮನೆ ಯೋಚನೆ ಮಾಡ್ದಂಗೆ ನಾಟಕ ಮಾಡಿ. ಹಂಗೆ ನಿಜವಾಗಿ ನ್ಯಾಚುರಲ್ ಆಗುತ್ತೆ. ಹೇಳಿ. ಸಾಲುತ್ತಿಲ್ಲವೆಲ್ಲ ಕಕ್ಕದಲ್ಲಿ ಕೂರಿಸ್ಬಿಟ್ಟಿದ್ದೀರಾ ನೀವು. ಏ ಪಾಪ ಅದು. ಎಸ್ಪೆಷಲಿ ಇತ್ತೀಚೆಗೆ ಕನ್ನಡ ಹಾಡುಗಳು ಬೇರೆ ಹಿಟ್ ಕಡಿಮೆ ಆಗ್ತಿದೆ. ಅಂತ ಟೈಮಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ನೀವು ಯಾಕೆ ಎಲ್ಲರಿಗೂ ಡಮ್ಮಿನೇ ಬರಿಬಾರ್ದು ಅಂತ. 6 ಋತು ಇದೆ. ವಸಂತ ಋತು, ಹೇಮಂತ ಋತು, ಗ್ರೀಷ್ಮ ಋತು ಅಂತ. ನಮ್ಮ ಅಣ್ಣ ಬಂಡು ಋತು 7 ಭೂಮಿಯ ಮೇಲೆ. ನೀವು ಮಾಡೋ ಡೈರೆಕ್ಷನ್ಗೆ 10ಕ್ಕೆ ಎಷ್ಟು ಕೊಡ್ತೀರಾ ಸರ್ ನೀವು? 8.25. 9 ಇನ್ನು ಉಳಿದಿದ್ದು ನಾವು ಕೊಡ್ತೇವೆ. ನಾವು ಬರ್ದಿರೋ ಇನ್ನೂ ಎಷ್ಟೋ ಹಾಡುಗಳಿಗೆ ದುಡ್ಡೇ ಬಂದಿಲ್ಲ. ತುಂಬ ಕಮ್ಮಿ ಆ್ಯಕ್ಚುಲಿ. ಎಸ್ ಬಟ್ ತುಂಬ ಕಮ್ಮಿ. ತುಂಬ ಕಮ್ಮಿ. ನೀವು ಕಿತ್ಕೊಳ್ಳೋರ್ಗು ಬಿಡಲ್ಲ ಅಂತನಾ ಇದು ಹೆಂಗೆ ಸರ್? ಇಲ್ಲ, ಯಾರ್ಯಾರು ದುಡ್ಡು ಕೊಟ್ಟಿಲ್ಲ ಅಂತ ನಮಗೆ ನೆನಪಿದೆ. ನನಗಂತೂ ನೆನಪಿದೆ. ನಾನು ಧೈರ್ಯವಾಗಿ ಒಂದಿಬ್ಬರ ಹೆಸರು ಹೇಳ್ತೀನಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಈಗ ಒಂದು ಟಾಸ್ಕ್ ಸರ್. ನಾನು ಹಾಡಿನ ಮಧ್ಯದ ಸಾಲುಗಳು ಹೇಳ್ತೀನಿ. ಕನ್ನಡದಲ್ಲಿ ಕೆಲವು ಹಿಟ್ ಹಾಡುಗಳ ಮಧ್ಯದ ಸಾಲು. ನಾವು ಸ್ವಲ್ಪ ವೀಕ್. ಯಾವ ಹಾಡು ಅಂತ ಕಂಡು ಹಿಡಿಬೇಕು. ನೀವು ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂದ್ರೆ ನೀವು ನಿಮ್ಮ ಹಾಡು ಬಿಟ್ಟು ಬೇರೆ ಹಾಡು ಕೇಳ್ತಾನೆ ಇಲ್ಲ. ನಮ್ಮ ಹಾಡು ಕೇಳಲ್ಲ ನಾವು. ಮಜಾ ಗೊತ್ತಾ? ಒಂದ್ಸಲ ಬರೆದ್ಮೇಲೆ ಮುಗೀತು. ಒಂದ್ಸಲ ಕೇಳಿದ್ಮೇಲೆ ಕರೆಕ್ಟ್ ಇದೆಯಾ ಅಂದ್ಮೇಲೆ ಮುಗೀತು. ಆಮೇಲೆ ಒಂದ್ಸರಿ ಬರುತ್ತಲ್ಲ ರೆಡಿಯಾಗಿ, ಅವಾಗ ಒಂದ್ಸರಿ ಕೇಳ್ಬೋದು ಅಷ್ಟೇ. ಅದಾದ್ಮೇಲೆ ನಾವಾಗಿ ಕೇಳೋದೇ ಇಲ್ಲ. ಬಟ್ ಆದ್ರೂ ಕೆಲವೊಂದು ಹಾಡುಗಳು ಸೂಪರ್ ಹಿಟ್ ಆಗಿರುತ್ತೆ, ಅದರಲ್ಲಿ ಸಿಕ್ಕಿರುತ್ತೆ. ಹೌದು. ಅದೇ ಯಾರೇ ಅದು ಬರ್ತಾರೆ. ಹೆಂಗಾಗುತ್ತೆ ಅಂದ್ರೆ ನಾವೆಲ್ಲೋ ಹೋದಾಗ ಅಲ್ಲಿ ಕೇಳಿಸ್ತದೆ ನಮಗೆ, ಬಿಟ್ರೆ ನಾವಾಗಿ ಕೇಳೋದೇನಿಲ್ಲ. ಓಕೆ. ಈಗ ಕೆಲವೊಂದು ಮಧ್ಯದ ಸಾಲುಗಳು ಹೇಳ್ತೀನಿ, ಯಾವುದು ಅಂತ ಹೇಳ್ಬೇಕು. ಯಾರು ಫಸ್ಟ್ ಹೇಳ್ತೀರಾ ನೋಡೋಣ. ಹಂಗೆ ಬೇರೆ ಇದೆಯಾ? ಫೀಲಿಂಗಲ್ಲಿ ಒಮ್ಮೊಮ್ಮೆ ವೈನು ಶಾಪಿನ ಮುಂದೇನು ನಡ್ಕೊಂಡು ಹೋದ್ರು ಹಿಡ್ಕೋತಾರೆ ನೈಟ್ ಪೊಲೀಸ್. ಕಾಲೇಜದ ಹೃದಯಾನ ಅಂಗಡಿ ಮಾಡಿಕೊಂಡು ನಾನು ನನಗೆ ಕ್ಯಾಮೆ ಬೇಕಿತ್ತ, ಅದಲ್ವಾ? ಬೋಣಿಯಾಗದ ಹೃದಯಾನ ಹೂವಿನ ಅಂಗಡಿ ಮಾಡ್ಕೊಂಡು ಸುಮ್ಮನೆ ವೈನ್ ಶಾಪಿನ ಮುಂದೆ ನಡ್ಕೊಂಡವರು ಫೀಲಿಂಗ್ ಅಲ್ಲಿ ಪೊಲೀಸ್ ಹಿಡ್ಕೊಂಡ್ಬಿಡ್ತಾರಂತ. ನೀನ್ ಯಾರೇ ತಿಳಿಯದಿದ್ದರು ನನಗೆ ತಿಳಿಯದಿದ್ದರು ನನಗೆ ಕಲ್ಲಾಗಿ ನೀನು ನಿಂತರು ಕರಗಿ ನೀರಾದೆ. ನೀ ಯಾರೇ ನನ್ನ ಮನದ ಪ್ರೇಮ ರಾಗಕ್ಕೆ ನಿನ್ನ ಎದೆಯ ತಾಳ ಇದ್ದರೆ ಸಾಕು. ಇದು ಕಂಡನ ಯಾವುದೋ ಯಾವುದು ಊರ್ವಶಿಯ ಕುಲವೋ ಮೇನಕೆಯ ಚೆಲುವು. ನಾನು ಅಪ್ಪಿ ತಪ್ಪಿ ಬೇರೆಯವ್ರದ್ದು ಯಾವ್ದಾದ್ರು ನೀವು ಬರ್ದಿರೋ ಹಾಡೇ ಕೇಳಿದ್ರೆ ಸುಮ್ಮನೆ ಯೋಚನೆ ಮಾಡ್ದಂಗೆ ನಾಟಕ ಮಾಡಿ. ಓಕೆ. ಹಂಗೆ ನಿಜವಾಗಿ ನ್ಯಾಚುರಲ್ ಆಗುತ್ತೆ. ಓಕೆ. ಹೊತ್ತಿಲ್ಲ ಗೊತ್ತಿಲ್ಲ ಬೆನ್ನಲ್ಲೇ ಬರುವೆನ, ನೀನಿಟ್ಟ ಮುತ್ತುಂಟು ಇನ್ನೆಲ್ಲಿ ಬಿಡತನ. ಹೊತ್ತಿಲ್ಲ ಗೊತ್ತಿಲ್ಲ ಬೆನ್ನಲ್ಲೇ ಬರುವೆ ನೀನಿಟ್ಟ. ಹತ್ತತ್ರ ಬಂದಿರ, ಪಕ್ಕದ ಮನೆಯವ್ರಿಗೂ ಬಂದ್ರಿ. ಕರೆಕ್ಟ್. ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು, ಕಟ್ಟಿ ಕವಿತೆಯ ಸಾಲು. ಏನೆಂದು ಹೆಸರಿಡಲಿ ಈ ಚಂದ, ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ. ಮುಂಜಾನೆ ಮಂಜು ನೀನು ಮೌನಾನೆ ಆಭರಣ, ಮುಸ್ಸಂಜೆ ಸೋನೆ ನೀನು ಮುದ್ದಾದ ವ್ಯಾಕರಣ. ನಂದೇ ಇದು ಪ್ರೀಚೆ 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 ನನ್ನೇ ಪ್ರೀಚೆ. ಆ ಸಾಂಗ್ ಇದು. ಓಪನಿಂಗ್ ಏನದು? ನಿಮ್ದೇ. ನೀವು ಒಂಚೂರು ಆಕ್ಟ್ ಮಾಡಿದ್ರು ಮಾಡಿದಲ್ಲ. ಮಾಡ್ತಾರೆ ಓಪನಿಂಗ್ ಏನದು? ಪ್ರೀಚೆ ಪ್ರೀಚೆ ಅದ್ ಮುಂಜಾನೆ ಮುಂಜಾನೆ ಮಂಜು ನೀನು ಮೌನಾನೆ ಆಭರಣ, ಮುಸ್ಸಂಜೆ ಸೋನೆ ನೀನು ಮುದ್ದಾದ ವ್ಯಾಕರಣ, ಶ್ರೀಮಂತ ಕಾವ್ಯ ನೀನು ನಾನಿನ್ನ ಓದೋನು,
ಅಪರೂಪ ರೂಪಸಿ ನೀನು ಬಾ ನನ್ನ ಸೇರಿನ್ನು ಮಾತಲ್ಲಿ ಹೇಳೋದಲ್ಲ ನಿನ್ನ ನಿನ್ನ ರೂಪಲ. ರೂಪಲ ನನ್ನ ಹಾಡು ಸಾಲೋದಿಲ್ಲ ಹೊಗಳೋಕೆ ತಾರುಣ್ಯ. ಲಾವಣ್ಯ ನಿಮ್ಮ ಏನು ನಿಮ್ಮ ಯಾರು ಇದ್ದಾರಲ್ಲ ಇಲ್ಲಲ್ಲ ಯಾರು ನಿಮ್ಮ ಮಿಸ್ಸಸ್ ಹೆಸರು ಯಮುನಾ ಅದೇಲ್ಲ ಕನ್ಫ್ಯೂಸ್ ಅಲ್ಲ ಅವ್ರಿಗೆ ಬೇರೆಯವ್ರನ್ನ ಯಮುನಾ. ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅದ್ ನೆನಪಿದೆ ಅವ್ರಿಗೆ. ಯಮುನ ಒಂದೇ ಥರ ಕೇಳ್ತಲ್ಲ ಹೆಂಗ್ ಸರ್ ಲಾವಣ್ಯ ಯಮುನ ಹೆಂಗ್ ಸರ್ ಒಂದೇ ತರ ಕೇಳ್ತಾರೆ? ಅಲ್ಲ ಒಂದೇ ಗುಂಪಿಗೆ ಸೇರುವ ಪದಗಳಷ್ಟೇ. ನಿಮ್ ಜೀವನದಲ್ಲಿ ಆಟ ಆಡ್ತಾರೆ ಸರ್ ಅವರು. ಮಾತಲ್ಲಿ ಹೇಳೋದಲ್ಲ. ಸಾವಿಗಿಂತ ಘೋರ ಶಾಪ ಈ ಬದುಕು, ಯಾವುದು ಗೊತ್ತೇ ಇಲ್ಲ. ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ. ಇದು ನಾವು ಕೇಳಿ ಅಟ್ಲೀಸ್ಟ್ ಹಾಡಿದ್ರೆ ಆದ್ರೂ ಅದ್ರ ಪಲ್ಲವಿ ಜ್ಞಾಪ ಬರ್ಬೋದು. ಸಾವಿಗಿಂತ ಘೋರ ಶಾಪ ಈ ಬದುಕು, ಈ ಸಾಂಗ್ ಕೇಳಿಲ್ಲ ನಾನು. ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ, ಆದಿಯಲ್ಲೇ ಅಂತ್ಯವಿದೆ ಎಲ್ಲದಕ್ಕೂ. ಕರ್ಮದ ಕಲ್ಲನು ಸರ್. ಅಯ್ಯೋ ನಂಗೆ ಅನಿಸ್ತು ಯಾಕೋ, ಬಟ್ ನಂಗೂ ಈ ಲೈನ್ ಕೇಳಿಲ್ಲ ಅನಿಸ್ತು. ನಂಗೂ ಅನ್ನಿಸ್ತು. ಬಟ್ ಈ ಲೈನ್ ನಿಜವಾಗ್ಲೂ ನಾನು ಕೇಳಿಲ್ಲ. ಅದರಲ್ಲಿ ನಂಗೂ ಅನ್ನಿಸ್ತು. ನಾನು ಅನ್ಸಕ್ಕೋ ಇರ್ಬೋದೇನೋ. ಗರ್ಭದಲ್ಲೇ ಆದ ಗಾಯ ಹಣೆ ಬರಹ, ಸರಿ. ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ. ಚೆನ್ನಾಗಿ ಬರ್ದಿದ್ದಾರೆ. ತ್ರಿಲೋಕ್ ತ್ರಿವಿಕ್ರಮ್. ತ್ರಿಲೋಕ್ ತ್ರಿವಿಕ್ರಮ್. ತ್ರಿಲೋಕ್. ದೀಪದ ಕಣ್ಣುಗಳಲ್ಲಿ ಹುಣ್ಣಿಮೆ ಪ್ರತಿಕ್ಷಣವು, ಇದು ಕೆನ್ನೆಯ ದಿಣ್ಣೆಗಳಲ್ಲಿ ಮುಗಿಯದ ಮುಂಜಾವು. ಇದು ಆಕ್ಟಿಂಗ್ ಮಾಡಕ್ಕೆ ಬರಲ್ಲ ಕವಿರಾಜ್ ಸರ್. ನಡೆದಾಡುವ ಕಾಮನ ಬಿಲ್ಲು ಅದ್ರಲ್ಲಿ ನೆಕ್ಸ್ಟ್ ಲೈನ್ ಚೆನ್ನಾಗಿದೆ ಸರ್. ಗೊಂಬೆಯು ಇವಳು ಸಿಗಲಾರಳು ಹೋಲಿಕೆಗಿವಳು. ಏನೆಂದರೂ ಸುಂದರ ಸುಳ್ಳು. ಇದ್ರ ಕ್ರೆಡಿಟ್ ಯಾರಿಗೂ ಹೋಗ್ಬೇಕು ಗೊತ್ತಾ? ಆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೋಗ್ಬೇಕು. ಯಾಕೆಂದ್ರೆ ಅವ್ರಿಗೆ ಅರ್ಥ ಆಯ್ತಲ್ಲ ಪೊಯೆಟ್ರಿ. ಅದು ಇಲ್ಲ ನೀವು ಹೇಳಿದ ಲೈನ್ ನನಗೂ ನಾನು ಬರೋ ಲೈನ್ಗಳಲ್ಲಿ ಯಾವುದು ಕೇಳಿದ್ರೆ ಇದು ಒಂದಿದೆ. ಅದೇ ಕೆನ್ನೆಯ ದಿನ್ನೆಗಳ ಹುಣ್ಣಿಮೆ ಪ್ರತಿಕ್ಷಣವು, ಕೆನ್ನೆಯ ದಿನ್ನೆಗಳಲ್ಲಿ ಮುಗಿಯದ ಮುಂಜಾವು. ಹೆಜ್ಜೆ ಹಾಕೋ ಇವಳ ಲಯಕ್ಕೆ ಲಯಕ್ಕೆ ಭೂಮಿಗೂನು ಪುಳಕದ ಜಳಕ, ಮೇಲಿನಿಂದ ಕೆಳಗೆ ಇಣುಕಿ ಇಣುಕಿ ದೇವರಿಗೂ ನೋಡುವ ತವಕ. ಸವಿ ಸವಿ ಈ ಹುಡುಗಿನೇನು. ಅದು ಅದೇನು ಗೊತ್ತಾ, ಟ್ಯೂನಿಗೆ ಬರೆಯೋದು. ಅದು ಆ ಟ್ಯೂನ್ ಕರೆಕ್ಟ್ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗೋದು. ನನ್ನೆಲ್ಲ ಭಾವಗಳು ನಿನಗೆಂದೇ ಉಳಿತಾಯ, ಅದ ನೀನೇ ದೋಚಿದರೆ ನಾನಂತೂ ನಿರುಪಾಯ. ಉಳಿತಾಯ ನಿರುಪಾಯ ಕಾಯಿ ಕಿಣಿಯವ್ರದ್ದೇ. ಯಾವ್ದು ಇರ್ಬೋದು? ನೀನೇ ದೋಚಿದರೆ ನಾನು ಏನು ಹೇಳಬೇಕು ಅಂದೆ, ಏನದು ಬೇಗ ಹೇಳು ಯಾರು ಕೇಳಬಾರದು. ಸಾಕಾಯಿತು ಇನ್ನು ಕಾದು. ಚಂದಮಾಮ ಕೈ ಚಾಚಿದ ಬಾರೆ ಎಂದು ಗೋಳಾಡಿದ, ಇವನ ಬಿಟ್ಟು ಹೋಗಲಾರೆ ಎಂದಳು. ಇದಾ ಚಂದಮಾಮ ಕೈ ಚಾಚಿದ ಬಾರೆ ಎಂದು ಬಿಟ್ಟು ಹೋಗಲಾರೆ ಎಂದಳು. ಇದು ಸರ್ ನನ್ನ ಹುಡುಗಿ ಜಾನಪದ ಅಲ್ಲ, ಅಯ್ಯೋ ದೇವ್ರೆ, ಅದರಲ್ಲ ಆ ಥರದ್ದೇ ಅದು. ನನ್ನ ಹುಡುಗಿ ಜಾನಪದ ಸೂರ್ಯ ಕಣ್ಣು ಹೊಡೆದ ಸರ್. ನೋಡೋದು ಅದು ಬೇರೆ. ಮಾನಸಗಂಗೆ ಮಾನಸಗಂಗೆ ಅವಳ ಅಂದ ಹೇಳಲಿ ಹೆಂಗೆ. ಅದ್ರಲ್ಲಿ ಒಳ್ಳೊಳ್ಳೆ ಬೇರೆಯವ್ರದಲ್ಲ, ನಮ್ದು ಗೊತ್ತಿಲ್ಲ. ಗೊತ್ತಿಲ್ಲ ನಿಮ್ಮ ಮಕ್ಕಳನ್ನೇ ನೀವು ಮರ್ತು ಬಿಡ್ತೀರಾ ಅನ್ನೋದೇ ಚಿಂತೆ. ಅದನ್ನ ಫ್ರಾಕ್ ಹಾಕಿ ಕ್ರಾಪ್ ತೀಡಿ ಕೆಳಚೆ ಆಯ್ತು ಶಾಲೆಗೆ. ಭಟ್ರಿಗೆ ಇಂಟರ್ವ್ಯೂ ಮಾಡಿದಾಗ ಅವ್ರು ಕೇಳಿದೆ, ಸರ್ ನೀವು ಬರ್ದಿರೋ ಹಾಡುಗಳನ್ನೆಲ್ಲ ನಿಮ್ಮ ಮಕ್ಕಳು ಅನ್ಕೊಂಡ್ರೆ ನಿಮ್ಗೆ ಗುಡ್ತಾವೆ ಎಷ್ಟು, ಬೇರೆಯವ್ರಿಗೆ ಗುಡ್ತಾವೆ ಎಷ್ಟು. ಬ್ಯಾರೆಲ್ಲೇ ಇದ್ದರೂ ಇದ್ದು ಸತ್ತಂಗೆ ಊರಲ್ಲೇ ನಿನ್ನ ಹೆಸರಿದೆ. ಅದೇ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬೇಡುವುದು ಬಾಕಿ ಇದೆ. ಮಾಡೋದೆಲ್ಲ ಮಾಡಿ ಎಳಬೇಡ ಪರದೇಶ.
ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿದೆ. ಒಂದು 20 ವರ್ಷ ದರ್ರತೆ ಹಿಂದೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದನ, ನಿನ್ನ ಕಂಡು ಮರೆತೆ ನನ್ನೆನ. ಯಾರ್ದು? ನಂದ. ಮರೆತೆ ನನ್ನೇನ. ಜನುಮ ಜನುಮದಲ್ಲಿಯೂ ನಂಟು ಉಂಟು ನಮ್ಮಲ್ಲಿ, ಎಂಥ ಚಂದ ಇಂಥ ಬಂಧನ. ಚಂದ ಇಂಥ ಬಂದ. ಕೇಳಿದ್ದೀನಿ. ಎಂಥ ಚಂದ ಇಂಥ ಬಂಧನ ಪದ ಅಲ್ಲ. ನನಗೆ ಗೊತ್ತು ಆ್ಯಕ್ಚುಲಿ. ಎಂತ ಚಂದ ಇಂತ ಬಂಧನ, ನೀ ಸಿಗೋವರೆಗೂ ನಗೋವರೆಗೂ ಕಾದಿರುವೆ. ಒಳ್ಳೆ ಹಾಡು. ಅಕ್ಕಿ ಕಾಳನ್ನು ತರಿಸಿದೆ, ಕಣ್ಣ ನೀರಲ್ಲೇ ನೀರಲ್ಲೇ ನೆನೆಸಿದೆ. ಕೀ ಕಾಳನ್ನು ತರಿಸಿದೆ, ಕಣ್ಣ ನೀರಲ್ಲೇ ನೀರಲ್ಲೇ ನೆನೆಸಿದೆ. ಇದು ಸೂರ್ಯಣ್ಣ. ಬೈ ಹಾರ್ಟು ರಿಚ್ಚು, ಯಾರು ಇಲ್ಲ ಮ್ಯಾಚು. ಹೋಗ್ಬಿಟ್ಟೆ ಸೂರ್ಯಣ್ಣ. ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಹೌದಾ? ಅದೇ ಡೋಂಟ್ ವರಿ ಬೇಬಿ ಚಿನ್ನಮ್ಮ. ನಾಗಾರ್ಜುನ್ ಶರ್ಮಾ. ನನ್ನಲ್ಲೇ ಸ್ಟಾರ್ ಅಮ್ಮ ಅದಲ್ಲ. ಚೆನ್ನಾಗಿದೆ. ಅಕ್ಕಿ ಕಾಳನು ತರಿಸಿದೆ, ಕಣ್ಣ ನೀರಲ್ಲೇ ನೀರು. ನಿಮ್ಮತ್ತೆ ನನ್ನ ಅವ್ವ, ನಮ್ಮಪ್ಪ ನಿನ್ನ ಮಾವ, ಹಿಂಗಾದ್ರೆ ಚಂದ ಅಲ್ವಾ ಬುಲ್ಬುಲ್. ಮಾತಾಡಕ್ಕಿಲ್ವಾ ಬುಲ್ಬುಲ್ ನಿಲ್ಲೇ ನಿಲ್ಲೇ. ಮನದಾಳದ ರಸಮಂಜರಿ, ರಂಗೇರಿ ನಿನ್ನ ಕಾದಿದೆ. ಮನದಾಳದ ರಸ. ಪಿಸುಮಾತಿನ ಪಂದ್ಯಾವಳಿ. ಸಿಂಗಾರ ಸಿರಿ ಅಲ್ಲ. ಮನದಾಳದ ರಸಮಂಜ ರಂಗೇರಿ ನಿನ್ನ ಕಾದಿದೆ. ಸಿಂಗಾರ ಸಿರಿ. ಅಂಗಾಲಿನಲೆ ಬಂಗಾರ ಗೆವಾ ಮಾಯ. ಪ್ರಮೋದ್ ಮರವಂತೆ. ಪ್ರಮೋದ್. ಪ್ರಮೋದ್ ಮರವಂತೆ, ಗಿಡವಂತೆ, ನದಿಯಂತೆ, ಹಸಿರಂತೆ, ಬೆಳಕಂತೆ. ನಾನು ಹಂಗೆ ಹೇಳಲ್ಲ. ಯಾರಿಗೆ ಮರುವಂತೆ? ಪ್ರಮೋದ್ ಮರುವಂತೆ. ನಾನಿದು ಮರವಂತೆ, ನದಿಯಂತೆ, ಹಸಿರಂತೆ, ಗಿಡ, ಬೆಳಕಂತೆ, ಸೂಪರ್. ಕವಿಯಂತೆ. ಆದರೂ 10ಕ್ಕೆ ನಿಮ್ಮ ಮೆಮೊರಿ ಪವರ್ಗೆ ಎಷ್ಟು ಕೊಟ್ಕೋತೀರಾ ಸರ್ ನೀವು? ನನಗೆ ಎಷ್ಟು ಒಂದು 6 ಕೊಟ್ಟರು ಸಾಕು. 6 7. ನನಗೆ ಅಷ್ಟಿಗಿಂತ ಕಮ್ಮಿ ಕೊಡಿ. ನೀವು ಮಾಡೋ ಡೈರೆಕ್ಷನ್ಗೆ 10ಕ್ಕೆ ಎಷ್ಟು ಕೊಡ್ತೀರಾ ಸರ್ ನೀವು? 100% ನಾವು ಪಕ್ಕ ಇರ್ತೀವಿ. ಅದು ಜನಕ್ಕೆ ಹೆಂಗಾಗುತ್ತೆ ಏನಾಗುತ್ತೆ ಅನ್ನೋದು ಆಮೇಲೆ. ನಾವು ಕೆಲಸ ಅಂತೂ 100%. ಅಲ್ಲ, ಒಂದು ರೇಟಿಂಗ್ ಅಂತ ಕೊಡೋ. 8.75. 8.75. ಇನ್ನೊಂದು ಕಾಲು ಜಾಸ್ತಿ, ಇನ್ನೊಂದು ಅರ್ಧ ಜಾಸ್ತಿ ಹಾಕ್ಕೊಳ್ಳಿ. 8.5 ಅವ್ರಿಗೆ 9 ಇಟ್ಕೊಳ್ಳಿ. ಇನ್ನು ಉಳಿದಿದ್ದು ನಾವು ಕೊಡ್ತೇವೆ. ಒಂದು ಹಂಗಾರೆ ನಾವು ಒಂದು ಕೊಡ್ತೀವಿ, ನೀವು 8.75 ಕೊಡಿ, 1.25 ನಾವು ಕೊಡ್ತೇವೆ. ಒಂದು ಕಾಲು. ಒಂದು ಕಾಲು. ನಾನು ಇತ್ತೀಚೆಗೆ ಸೌಜನ್ಯಾಗಿ ಇಂಟರ್ವ್ಯೂ ಕೊಟ್ಟಿದ್ರಿ ನೀವು. ಅದು ನೋಡಿದೆ ನಾನು. ಅದ್ರಲ್ಲಿ ಒಂದು ಲೈನ್ ಹೇಳಿದ್ದೀರಾ ನೀವು, ಭಾಳ ಇಷ್ಟ ಆಯ್ತು ನನಗೆ. ಅಂದರೆ ಎಸ್ಪೆಷಲಿ ಇತ್ತೀಚೆಗೆ ಕನ್ನಡ ಹಾಡುಗಳು ಬೇರೆ ಹಿಟ್ ಕಡಿಮೆ ಆಗ್ತಿದೆ. ಅಂಥ ಟೈಮಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಗೌರಮ್ಮ ಹಾಡಿಗೆ ಡಮ್ಮಿ ಲಿರಿಕ್ಸ್ ಬರ್ಬಿಟ್ಟು ಬಂದಿದೆ, ಸೂಪರ್ ಹಿಟ್ ಆಗೋಯ್ತು ಅಂತ. ನೀವು ಯಾಕೆ ಎಲ್ಲದಕ್ಕೂ ಡಮ್ಮಿನೇ ಬರೀಬಾರ್ದು ಅಂತ. ಕರೆಕ್ಟ್. ಆ್ಯಕ್ಚುಲಿ ಹಂಗೆ ಇಲ್ಲ. ಇನ್ಮೇಲೆ ಅದು ಒಳ್ಳೆ ತಾಟ್ ಕೊಟ್ರೆ, ಸುಮ್ಮನೆ ಡಮ್ಮಿ ಅಂತ ಕೊಟ್ಬಿಟ್ರೆ ಏನು ಆಗ್ಬೋದೇನು. ನಿಜ ಅದು ತುಂಬಾ ಸುಮ್ಮನೆ ಬರ್ದಿದ್ದು. ಅದನ್ನ ಚೇಂಜ್ ಮಾಡಕ್ಕೆ ಬಿಡ್ಲಿಲ್ಲ ಸರ್. ಅವಾಗ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದೆಲ್ಲ ಒಂಥರ ಭಕ್ತಿಗೀತೆ ಥರ ನಮಗೆ. ಸುಪ್ರಭಾತ, ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ. ಅದೇ ಕೊಲ್ತಾಳಲ್ಲಪ್ಪೋ ಕೂಡ ಅದು ಆ ಸಿನಿಮಾ, ಆ ಸಾಂಗ್ ಲೀಡಿನ ಲಾಸ್ಟ್ ಪದ ಅದು. ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ. ಏನು ಕೊಲ್ತಾಳಲ್ಲ ಬರೋಬರಿ ಏಜುರಿ, ನಮ್ಗೆ ಬಹಳ ಇಷ್ಟ ರೀ, ಎರಬಿರಿ ಸೊಕ್ಕುರಿ, ಹಂಗೂ ನಂಗೆ ಬೇಕು ರೀ. ಫುಲ್ ಡಿಮ್ಯಾಂಡ್ ಕಿತ್ಕೊಂಡೇ ಬರ್ತೀನಿ ನಾನು. ಸರ್ ಎಲ್ಲ ನೆನ್ಪು. ಅದ್ರಲ್ಲೇ ಹೇಳಿದ್ದೀನಿ ಅದು. ಅದು ಏನೋ ಅಂತಿದ್ದಾರೆ ಅವರು. ಏನು ಇಮಿಡಿಯೇಟ್ ಗಮಗಮಿಸೋಲತೆ ನೀನು, ಗಮಗಮಿಸೋಲತೆ ನೀನು, ನಳಿಸೋಮತೆ ನೀನು, ತಳತಳಿಸೋ ತಳ ಯಾವ ಬರ್ತಾವ ಬರ್ದು ಕೊಟ್ಟಿರೋದು ಎಲ್ಲ ತುಂಬಾ ಹಂಗೆ ಇದೆ. ಬಟ್ ಲಕ್ಕೀಲಿ ಅದು ಏನೋ ಆಗ್ಬಿಡುತ್ತೆ, ತುಂಬಾ ದೊಡ್ಡ ಹಿಟ್ ಆಗೋಯ್ತು ಎಲ್ಲ ಸಾಂಗ್. ಇದನ್ನು ಬಾನಿಂದ ಜಾರಿದಂತ ಹೇಳು ನೀನು ಆ ಚಂದ್ರ ಅಷ್ಟೇ. ಸೋ ಸಿಂಪಲ್. ಏನು ಫ್ಲೋಗ್ ಬಾಯಿಗೆ ಬಂತು ಟ್ರೈ ಮಾಡಿ ಸರ್. ಇನ್ಮೇಲೆ ಡಮ್ಮಿನೇ ಟ್ರೈ ಮಾಡಿ.
ಇಲ್ಲ ಅದು ಎಂಥದಲ್ವಾ ಸರ್, ಸುಮ್ಮನೆ ಏನೋ ಬರೆದ್ರೆ ಹಿಟ್ ಆಗೋಯ್ತು ಅನ್ನೋದು ಇಟ್ಸ್ ವೆರಿ ಬಿಗ್ ಥಿಂಗ್. ಅದು ಸುಮ್ಮನೆ ಅದು ಹಿಟ್ ಆಗಿರೋದು ಬೇರೆ ವಿಷಯ, ಎಲ್ಲರ ಬಾಯಲ್ಲೂ ಇದೆ ಆ ಸಾಂಗು ಅಂತ. ಅಲ್ಲ ನಾನು ಇಡೀ ಆಲ್ಬಮ್ ಅಲ್ಲ ಆ ಥರ ನಮ್ಗೆ ಎಲ್ಲರೂ ನಡೆಯುತ್ತೆ. ನಾನು ಅದು ಎಷ್ಟಾಗಿದೆಯೋ ಆ ಥರ. ಅಂದರೆ ನಾವು ಸುಮ್ಮನೆ ಬರೆಯೋದು ಅಂತ ಅಲ್ಲ, ಇದು ನಿಧಾನವಾಗಿ ಆರಾಮಾಗಿ ಕೂತು ಬರೀಬೇಕು. ಇದು ಒಂದು ವರ್ಷನ್, ಲೆಟ್ ಅಸ್ ಥಿಂಕ್ ಅಂದ್ಕೊಳ್ಳೋ ಹೊತ್ತಿಗೆ ಆ ಫಸ್ಟ್ ವರ್ಷನ್ನೇ ಸೂಪರ್ ಹಿಟ್ ಆಗಿರೋದು. ಯಾವ್ದಾದ್ರು ಒಂದು ಅಥವಾ ಎರಡು ಸಾಂಗ್ ತುಂಬಾ ಕಾಡುತ್ತಾ ನಿಮ್ಗೆ? ಇನ್ನೊಂಚೂರು ಟೈಮ್ ಕೊಟ್ಟಿದ್ರೆ ಇನ್ನೊಂಚೂರು ಚೆನ್ನಾಗಿ ಬರ್ಕೊಡ್ತಿದ್ದೆ. ಅದು ಹಿಟ್ ಆಗಿರ್ಬೋದು, ಹಿಟ್ ಆಗದೆ ಇರ್ಬೋದು, ನಂಗೆ ಇನ್ನೊಂಚೂರು ಟೈಮ್ ಕೊಡಬೇಕಾಗಿತ್ತು, ಇದಕ್ಕೆ ಇನ್ನೊಂಚೂರು ಚೆನ್ನಾಗಿ ಬರೀಬೇಕಾಯ್ತು, ನನಗೆ ಪರ್ಸನಲ್ ಫೇವರೇಟ್ ಇದು. ಆ ಥರ ಇದು ಕಾಡಿದ್ ಕಮ್ಮಿ, ಲೈನ್ಗಳು ಕೆಲವು ಬದಲಾಯಿಸ್ಬೋದು, ಇನ್ನೊಂಚೂರು ಏನು ಮಾಡ್ಬೋದು ಅನ್ಸಿರ್ಬೋದು ಭಾಳ ಹಳೆವು. ಬಟ್ ಇಲ್ಲ, ಇದಕ್ಕೆ ನಾನು ನ್ಯಾಯ ಕೊಟ್ಟಿಲ್ಲ ಅನ್ಸೋದು. ಇನ್ನೊಂದು ಏನು ಗೊತ್ತಾ, ಆ್ಯಕ್ಚುಲಿ ನಾವೊಬ್ಬ ಲಿರಿಕ್ ರೈಟರ್ ಆಗಿ ಇನ್ನೊಬ್ರಿಗೆ ಕೊಡೋ ಮುಂಚೆ ನನ್ಗೆ ಗೊತ್ತಿರುತ್ತೆ ಫೈನಲಿ ಇದು ನನ್ನ ಹೆಸರಲ್ಲೇ ಇರುತ್ತೆ ಈ ಸಾಂಗು ಅಂತ. ಅವನು ಈಗ ಓಕೆ ಮಾಡೋರು ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರು ಓಕೆ ಮಾಡಲಿ ಬಿಡಲಿ, ಫೈನಲಿ ನನ್ನ ಹೆಸರಲ್ಲಿ ಕೇಳುತ್ತೆ. ನಮ್ಮ 100% ನಾವು ಕೊಡಲ್ಲ. ಅದು ನೀವು ನ್ಯಾಯ ಕೊಟ್ಟಿಲ್ಲ ಅಂತಲ್ಲ, ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಇರೋರಿಗೆ ತೃಪ್ತಿ ಕಡಿಮೆ ಅಂತ. ಹೌದು, ನಿಜ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಕ್ರಿಯೇಟಿವಿಟಿ. ಹೌದು, ನಿಜ. ದುಡ್ಡಿನ ವಿಚಾರ ಅಂತಲ್ಲ, ನಿಂದ ಏನೋ ಚೆನ್ನಾಗಿ ಆಲ್ಮೋಸ್ಟ್ ರನ್ನಿಂಗ್ ಟೈಮಲ್ಲಿ ಬರೆದಿರೋಂಥ ಹಾಡು. ಅಂದರೆ ನೀವು 5 ನಿಮಿಷ ಹಾಡು ಕೇಳ್ತೀರಾ, ಅದೇ 5 ನಿಮಿಷದಲ್ಲಿ ಹಾಡು ಬರೆದಿರೋಂಥದ್ದು ಕಣ್ಣ ಸಲಿಗೆ. ಈಗ ಕೋರಸ್ ಸಿಂಗರ್ ಟ್ರ್ಯಾಕ್ ಸಿಂಗರ್ ನಿಲ್ಲಿಸ್ಕೊಂಡು ಟ್ಯೂನ್ ಹಾಕ್ಕೊಂಡು ಏನಪ್ಪ ಇದು ಟನ್ 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 ಇದು 1 ನಿಮಿಷ ಅದು. ಆಮೇಲೆ ಒಂದು ಮಳೆ ಬಿಲ್ಲು, ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಅವೆಲ್ಲ ಆಲ್ಮೋಸ್ಟ್ 10 ನಿಮಿಷ ಅಷ್ಟು ಟೈಮ್ ತಗೊಂಡು ಅಷ್ಟೇ ಟೈಮಲ್ಲಿ ಬರೆದಿರೋ ಹಾಡುಗಳು. ಅದು ಒಂದು ಮಳೆ ಬಿಲ್ಲು ಬೇರೆ. ನಾನು ಬರೆದು ಮುಗಿಸೋ ಹೊತ್ತಿಗೆ 100% ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಈ ಕಣ್ಣ ಸಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬರೆದಾಗೋಯ್ತು, ಹಾಡಾಗೋಯ್ತು, ಬೆಳಗ್ಗೆ ಶೂಟಿಂಗು ತೊಗೊಂಡು ಹೋದ್ರು. ಅವಾಗೆಲ್ಲ ನಾಗರ ಅಂತ ಬರ್ತಿತ್ತು, ಇವಾಗಿನ ಥರ ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಯ್ತು. ನೆಕ್ಸ್ಟು ನಾನು ಒಂದಷ್ಟು ಏನೇನು ಕೆಲವು ಲೈನ್ ಒಂದು ಇಟ್ಟಿಗೆ ಜೋಡಿಸ್ದಂಗೆ ಜೋಡಿಸ್ತೀವಿ ನಾವು, ಲೈನ್ ಬೈ ಲೈನು, ಒಂದು ಕಂಟೆಂಟ್ ಬೈ ಕಂಟೆಂಟ್. ಅದೇ ಅದರಲ್ಲೊಂದು ಮಿತ್ತಿದೆ ಸರ್. ಹಾಂ, ನಮ್ಮಲ್ಲಿ ಎಷ್ಟು ಋತು ಇದೆ ಸರ್? 6 ಋತು ಇದೆ. ವಸಂತ ಋತು, ಹೇಮಂತ ಋತು, ಗ್ರೀಷ್ಮ ಋತು ಅಂತ. ನಮ್ಮ ಅಣ್ಣ ಬಂಡು ಋತು 7 ಭೂಮಿಯ ಮೇಲೆ, ಋತು 7 ಭೂಮಿಯ ಮೇಲೆ, ಪ್ರಣಯಾನೆ 8ನೇ ಓಲೆ ಅಂತ ಈ ಕ್ಯಾಬ್ಜ ಈ ಜಮೀನೆ ಎಲ್ಲ ಕಡೆ ಚೆಕ್ ಮಾಡಿ ಎಷ್ಟು ಋತು ಇದೆ ಅಂತ. ಇರೋದೇ 6. ನನ್ನ ಪ್ರಕಾರ 7. ನಾನು ಶಾಕ್ ಆಗಿದ್ದೆ. 7 ಋತು 7 ಭೂಮಿಯ ಮೇಲೆ ಹೆಂಗೆ ಸರ್? ಒಂದು ಕೆಲವು ಸಲ ಏನು ಮಾಡ್ತೀವಿ, ಹಾಡಲ್ಲಿ ಈ ಥರದ್ದು ಏನೋ ಒಂದು ಫನ್ ಮಾಡಿ ಏನೋ ಒಂದು ಮ್ಯಾಟ್ರ್ ಇಟ್ಟು ಬಿಟ್ಬಿಡ್ತೀನಿ. ತುಂಬ ಹಾಡಲ್ಲಿ ಮಾಡಿದ್ದೀನಿ. ನೀವು ಇನ್ನೂ ನನ್ನ ಹಾಡು ರಿಸರ್ಚ್ಗೆ ಹೋದರೆ ಸಿಗುತ್ತೆ ಈ ಥರದ್ದು ಬೇರೆ ಬೇರೆ ವಿಷಯಗಳು. ಯಾರಾದರೂ ಕೇಳಲಿ ಅಂತ, ಯಾರೂ ಕೇಳಲೇ ಇಲ್ಲ. ಕೊನೆಗೆ ಅಲ್ಲಿ ಕುಣಿಗಲಲ್ಲಿ ಒಂದು ಕಾಲೇಜ್ ಪ್ರೊಫೆಸರು ಎಲ್ಲ ಸ್ಟೂಡೆಂಟ್ ಮಧ್ಯೆ ನಿಂತು ಕೇಳಿದ್ರು, ಸರ್ ಇದು ಹೆಂಗೆ ಸರ್ ಅಂತ. ಈ ಸ್ಟೂಡೆಂಟ್ಸ್ ಎಲ್ಲ ಚಪ್ಪಾಳೆ ಹೊಡೆದ್ರು. ನಮ್ಮ ಮಾಸ್ಟರ್ ಕರೆಕ್ಟು ನೋಡಿ ಹೆಂಗೆ ಪ್ರಶ್ನೆ ಮಾಡಿದ್ರು ನಾಗೇಂದ್ರ ಪ್ರಸಾದ್ಗೆ ಅಂತ. ನಾನು ಉತ್ತರ ಕೊಟ್ಟ ಮೇಲೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಚಪ್ಪಾಳೆ ಮಾಡಿದ್ರು, ಹೊಡೆದ್ರು. ನನ್ನವಳು ಇನ್ನೊಂದು ಋತು ನನಗೆ, 7ನೇ ಋತು ನನಗೆ ನನ್ನವಳು. ಯಾಕಂದ್ರೆ ಅವಳು ಹೆಂಗೆ ಚೇಂಜ್ ಆಗ್ತಾ ಇರ್ತಾರೆ, ಅವಳು ಇನ್ನೊಂದು ಅಂತ. ನೋಡಿ ಸರ್ ಹೆಂಗೆ ಸಿಕ್ಸಿದ್ದಾರೆ ಇವರು. ಬಟ್ ಅದರಲ್ಲಿ ಅದಕ್ಕೆ ಮುಂಚೆನೇ ಇವರು ಇನ್ನೂ ಒಂದು ತಪ್ಪು ಮಾಡಿದ್ದಾರೆ. ಇವರು ಆಯುರ್ವೇದಿಕ್ ಡಾಕ್ಟರ್ ಬೇರೆ. ಅದರಲ್ಲಿ ಇರೋದಂತೂ 4 ವೇದ, ಪ್ರೀತಿ ತಾನೇ ಪಂಚಮ ವೇದ. ಆಯುರ್ವೇದ ಅಲ್ಲಿ ಬಿಟ್ರಿ ಸರ್ ನೀವು? ಅಲ್ವಾ, 5 ವೇದ ಆದ್ಮೇಲೆ 6ನೇದು ಹಾಕಬೇಕು ಪ್ರೀತಿ. ನೀವು ಅಲ್ಲಿಂದ ಬಂದು ಬೇಸಿಕ್ ಬಿಟ್ಬಿಡ್ತೀರಾ ನೀವು? ಇಲ್ಲ, ಅದು 4 ವೇದದೊಳಗೆ ಬರುತ್ತೆ. ಆಯುರ್ವೇದ ಒಂದು ವೇದದೊಳಗೆ, ಅಥರ್ವ ವೇದದೊಳಗೆ ಜ್ಯೋತಿಷ್ಯ ವಿಜ್ಞಾನ, ಜ್ಯೋತಿರ್ವೇದ, ಆಯುರ್ವೇದ, ಹಿಂಗೆ ಅವೆಲ್ಲ ಒಂದೇ ವೇದದೊಳಗೆ ಬರುತ್ತೆ. ಒಳಗಿಟ್ಬಿಟ್ಟವ್ರೆ. ಬಟ್ ಇದರಿಂದ ಈಗ ಬರೋ ಕವಿಗಳಿಗೆ ಸಲಹೆ ಸೂಚನೆ ಏನಂದ್ರೆ, ಏನ್ ತಪ್ಪು ಮಾಡಿದ್ರು ಅದನ್ನ ಜಸ್ಟಿಫೈ ಮಾಡ್ಕೊಳ್ಳೋ ತಾಕತ್ತಿದ್ರೆ ತಪ್ಪು ಮಾಡಿ. ಅಲ್ಲಲ್ಲ, ಗೊತ್ತಿದ್ದು ಮಾಡಿ. ಹೌದು, ಇದು ನಿಮ್ಮ ಮಿಸ್ಟೇಕ್ ಅಲ್ಲ, ಇನ್ನೊಬ್ರು ಮಿಸ್ಟೇಕ್. ನೀವು ಬರ್ದಿರೋ ಹಾಡು ಸಾಲುತ್ತಿಲ್ಲವೇ ಕಕ್ಕದಲ್ಲಿ ಕೂರಿಸ್ಬಿಟ್ಟಿದ್ದೀರಾ ನೀವು. ಏ ಪಾಪ, ಅದು ಎಡಿಟ್ ಮಿಸ್ಟೇಕ್ ಅದು. ನಾನು ಒಂದು ಸಾಂಗ್ ಇದೆ, ಜನಕನ ಮಾತ ಶಿರಧಲಿ ಧರಿಸಿದ ಅನುಪಮ ರಘುರಾಮ,
ಒಡ ಹುಟ್ಟಿದವರು ನನಗೆ ಜನಕನ ಮಾಸ ಮಾಸ ಅಂತ ಕೇಳಿಸ್ತಿತ್ತು. ಜನಕನ ಮಾತ ಅದು ಮಾಸ ಅಂತ. ಎಸ್ ಪಿ ವಿ ಸರ್ ಕೇಳಿದೆ, ಸರ್ ಇದು ಯಾಕೋ ಸಾ ಅಂತ ಕೇಳಿಸ್ತಾರ ಸರ್, ನನಗೆ ಯಾಕೆ ಅಂತಂದೆ. ಅವ್ರೇನಂದ್ರು, ಇಲ್ಲಮ್ಮ ಅದೇನಾಗುತ್ತೆ ಎಡಿಟಲ್ಲಿ ತಾಸ ಎರಡು ಅದು ಬ್ಯಾಲೆನ್ಸ್, ಮ್ಯೂಸಿಕ್ ಬ್ಯಾಲೆನ್ಸ್ ಮಾಡುವಾಗ ಆ ತಾ ಮೇಲೆ ತಲೆ ಮೇಲೆ ಇನ್ನೊಂದಿರುತ್ತೆ. ಈಗ ಪಕ್ಕದಲ್ಲಿ ಕುಂತು ನಾನು ಪಕ್ಕದಲ್ಲಿ ಕುಳಿತು ಅದು ಪಾ ಸೌಂಡ್ ಮೇಲೆ ಬೇರೆ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಒಂದು ಇನ್ಸ್ಟ್ರೂಮೆಂಟು ಅದರಲ್ಲಿ ಇದು ಲೆವೆಲು, ಸೌಂಡಿಂಗ್ ಲೆವೆಲ್ ಜಾಸ್ತಿ ಆಗಿ ಪಾ ಕೇಳಲ್ಲ ನಿಮಗೆ. ಪಕ್ಕದಲ್ಲಿ ಪಾನಲ್ಲಿ ಪಾ ಪಾ ಶಬ್ದ ಬರಲ್ಲ, ಕದಲ್ಲಿ ಕುಳಿತು ನಾನು ಅಂತ ಕೇಳಿಸುತ್ತೆ. ಹಾಗಾಗಿ ಅದು ಕೆಲವು ಸಲ ಆಗುತ್ತೆ. ಅದು ನಾನೇನು ಅನ್ಕೊಂಡೆ, ಆಡಿಯೋ ಸೌಂಡ್ ಎಡಿಟ್ ಬರ್ಬೇಕಾದ್ರೆ ವೇವಲ್ಲಿ ಅರ್ಧ ಕಟ್ ಮಾಡಿದ್ರೆ ಅದು ಆ ಥರನೂ ಕೆಲಸ ಅದು ಮಾಡೋ ಸಾಧ್ಯ ಇರುತ್ತೆ. ಅಪ್ಪ ಓಪನಿಂಗ್ ಓವರ್ಲ್ಯಾಪ್ ಆಗಿ ಇದ್ರದ್ದು ಕೇಳಿಸ್ತಾ ಇರ್ಬೋದು. ಬಟ್ ಸೂಪರ್ ಸರ್. ಆಮೇಲೆ ಅಲ್ಲಿ ಹಾಡ್ಸೋಗಿ ನಾನೇ ಇದ್ದೆ, ಎಲ್ಲ ಪಕ್ಕ ಇತ್ತು. ಸೂಪರ್. ನನಗೆ ಒಂದು ಹಾಡುಗಳ ಬಗ್ಗೆ ಇದು ನೋಡ್ತಾ ಇದ್ದಾಗ ಸರ್, ಹಾಗೋ ಹೀಗೋ ಇದ್ದೆ ನಾನು, ನನ್ನ ಪಾಡು ಅದು ಇದು ಹೆಂಗೆ ಸಿಂಕ್ ಆಗ್ತಿಲ್ವಲ್ಲ, ಸರಿಯಾಗಿ ಸೇರ್ತಿಲ್ವಲ್ಲ ಇದು ಅಂತ. ಹೌದಾ, ಯಾಕಿದು ನನ್ನ ಪಾಡು ಅಂತ ಹೆಂಗೆ ಬಂತದು, ಹೆಂಗಾಯ್ತದು ಅಂತ ಅನ್ನಿಸ್ತು ನಂಗೆ. ನಿಮ್ಗೇನಾದ್ರು ಅದ್ರಲ್ಲಿ ತಪ್ಪು ಅನ್ನಿಸ್ತಾ? ಅಂದರೆ ಒಂದು ನಿಮಗೆ ಒಂದು ಇನ್ಸಿಡೆಂಟು ಹೇಳ್ತೀನಿ. ನಾನೊಂದು ಸಿನಿಮಾದಲ್ಲಿ, ಅಂಬಿ ಸಿನಿಮಾದಲ್ಲಿ ನಾನೊಂದು ಹಾಡು ಮಾಡಿದ್ದೆ. ನೀ ಹಿಂಗೆ ನೋಡಬೇಡ ನನ್ನ, ಆ ಹಾಡಿದ್ದು ಅದನ್ನು ಬೇರೆ ಥರ. ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹಂಗೆ ನೋಡಲೇ ನಿನ್ನ. ಇದು ದಾರಾ ಬೇಂದ್ರೆ ಅವರ ಒಂದು ದುಃಖದ ಸನ್ನಿವೇಶದ ಹಾಡು. ನಾನು 2 ಸಾಲು ಇಟ್ಕೊಂಡು ಇದನ್ನು ಡ್ಯೂಯೆಟ್ ಮಾಡಿದ್ದೆ, ಲವ್ ಸಾಂಗ್ ಮಾಡಿದ್ದೆ. ಇದು ಕೇಳ್ತಾರೆ ಅಂತ ನನಗೆ ಗೊತ್ತು. ಕೇಳಿದ್ರು, ಪತ್ರಕರ್ತರು ಕೇಳಿದ್ರು, ಇದೊಂದು ಬೇರೆ ಥರದ ಸಾಂಗು, ನೀವು ಹೋಗಿ ಡ್ಯೂಯೆಟ್ ಮಾಡಿದಿರಲ್ಲ ಅಂತ. ಆಗ ಬೇಂದ್ರೆ ಅವ್ರದ್ದು ಒಂದು ಮಾತಿದೆ, ದಾರಾ ಬೇಂದ್ರೆ ಅವರು ಹೇಳೋದು ಏನಂದರೆ, ನಿಮ್ಗೆ ಯಾವುದೇ ಒಂದು ಪದ ಅಥವಾ ಒಂದು ಎಕ್ಸ್ಪ್ರೆಷನ್ನು ನಿಮ್ಗೆ ಏನು ಅರ್ಥ ಕೊಡ್ತಾ ಇದೆಯೋ ಕೇಳಿದಾಗ, ಅದಾದರೆ ಅದು ಸರಿ ಅಂತ. ಆಯ್ತಾ, ಕರುನಾಡ ಕಿಂಗು ನಾನನ ಅಂದ್ಬಿಟ್ಟಿದ್ದೀನಿ. ಆಯ್ತಾ, ಈ ನಾನನ ಏನು, ಕೆಲವು ಸಲ ಆ ಥರದ್ದು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ನಾವೆಲ್ಲ ನಾನೇನ ನನಗೆ ಇವತ್ತೇ ಗೊತ್ತಾಗಿದ್ದು ಸರ್. ಹೌದು, ನಾನನ ಸುಮ್ಮನೆ ತಾನನ ನಾನನ ಅದು ಅಷ್ಟೇ. ಅದು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಮಾಡಿಸ್ಬಿಡ್ತಾರೆ, ಮ್ಯೂಸಿಕ್ ವೋಕಲ್ ಆಗುತ್ತೆ. ಹಾಗೆ ಕೆಲವು ಸಲ ಏನು ಮಾಡ್ತೀವಿ, ವ್ಯಾಕರಣ ಹಂಗು ಹಿಂಗು ಇದ್ರೂ ಕೂಡ ನಾನು ಅಂದ್ಕೊತಾ ಇರೋ ಭಾವ ಬರ್ತಾ ಇದೆಯಾ, ನಿಮಗೆ ತಲುಪ್ತಾ ಇದೆಯಾ, ದೆನ್ ಓಕೆ ಅಂತ ಬಿಡೋದು. ಇದನ್ನು ಬೇಂದ್ರೆ ಅವರು ಹೇಳಿರೋ ಕಾರಣಕ್ಕೆ ಅವ್ರನ್ನೇ ಗುರುವಾಗಿ ಇಟ್ಕೊಂಡು ಸನಿಯಾ ಪದ ಕೇಳಿದಿರಾ? ಇನಿಯಾ ಸನಿಯಾ, ಸನಿಯಾ ಪದ ಸನಿಯಾ ಕೇಳಿದ, ಸನಿಹಾ ಕೇಳಿದ್ದೀನಿ. ಸನಿಯಾ ಅಂತ ಪದ ಇದೆ ಹಾಡಲ್ಲಿದೆ, ಸನಿಯಾ ಅಂತ ಇಲ್ಲ ಕನ್ನಡದಲ್ಲಿಲ್ಲ, ಸನಿಹಾ. ಅದು ರೋಮಾಂಚ ಕೇಳಿದಿರಾ? ರೋಮಾಂಚ ರಾತ್ರಿಯಲ್ಲಿ, ರೋಮಾಂಚನ ಅದು ನಾ ಬಿಟ್ಬಿಟ್ಟವ್ರೆ, ಮೀಟರ್ಗಿಲ್ಲ ಅಂತ, ಮೀಟರ್ಗಿಲ್ಲ ಅಂತ. ಆಯ್ತಾ, ರೋಮಾಂಚ ಅಂದ್ರೆ ನಿಮ್ಗೆ ರೋಮಾಂಚನ ಆಯ್ತಾ ಇಲ್ವಾ? ಹೌದು. ಸೊ ಅದೇ ಅರ್ಥ. ನಾವು ಆ ಪದ ಏನೋ ಹೇಳಿರ್ತೀವಿ, ಸ್ವಲ್ಪ ಬ್ರೇಕ್ ಮಾಡಿ ಹೇಳಿರ್ತೀವಿ, ನಿಮ್ಗೆ ಆ ಭಾವ ಬಂದರೆ ಸಾಕು. ಸರ್ ಒಂದು ಚಿಕ್ಕ ಗೇಮ್ ಮಾಡೋಣ ಸರ್, ಎಸ್ ಆರ್ ನೋ ಅಂತ. 2 ಬೋರ್ಡ್ ಇದೆ ಸರ್, ಈ ಕಡೆ ಎಸ್, ಈ ಕಡೆ ನೋ. ನಾನು ಕೇಳಿದ ಪ್ರಶ್ನೆಗೆಲ್ಲ ಎಸ್ ಅಥವಾ ನೋ ಅಂತ ತೋರಿಸ್ಬೇಕು ಸರ್ ಆನ್ಸರ್. ಮೊದಲನೇ ಪ್ರಶ್ನೆ, ನಾವು ಬರೆದಿರೋ ಹಾಡುಗಳಿಗೆ ಚೆನ್ನಾಗಿ ಪಿಕ್ಚರೈಸೇಷನ್ ಆಗಿಲ್ಲ ಅಂತ ಕೆಲವು ಹಾಡುಗಳಿಗೆ ಬೇಜಾರಿದೆ. ಓಕೆ. ನಮ್ಮ ಇಂಡಸ್ಟ್ರಿಯಲ್ಲಿ ಕೃತಿ ಚೌರ್ಯ ಆಗೋದು ಕಾಮನ್ನು. ಕಾಮನ್ ಅಲ್ಲ, ಆಗತ್ತೆ ಆಗತ್ತೆ, ಕಾಮನ್ ಅಲ್ಲ. ಅಂದರೆ ತುಂಬ ಆಗಲ್ಲ, ಏನು ಆಗಲ್ಲಪ್ಪ ಆ ಥರ ಕೃತಿ ಚೌರ್ಯ ಏನು ಆಗಲ್ಲ. ಹೌದು, ಅಲ್ಲ ತುಂಬ ಅಲ್ಲ, ನನಗೊಂದು ಆ ಥರದ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅದು ಗೊತ್ತಿಲ್ಲದೆ ನಂದು ಇವಾಗ ನಂದು ಯಾವುದೋ ಲೈನ್ಸ್ನ ಕವಿರಾಜು ಅದು ಅಂದರೆ ಕವಿ ಸಮಯ ಅಂತೀವಿ. ಈಗ ಉದಾಹರಣೆಗೆ ನಾನು ಇದು ಬರೆದಿದ್ದೆ, ಅದು ಸರಿ ಅದು ಎಂಥದಪ್ಪ, ಅದು ಜೊತೆ ಜೊತೆಯಲ್ಲಿ ಸಿನಿಮಾ ಹಾಡು, ನೀನೆಂದು ನನ್ನ ಸ್ವಂತ, ನೀ ನನಗಂತ ಬರೆದಾಯ್ತು ಭಗವಂತ. ಇದಾಗಿ ಸ್ವಲ್ಪ ವರ್ಷದ ಮೇಲೆ
ಕವಿರಾಜ್ದು ಕೊಡು ಕೊಡು ವರವನ ಭಗವಂತ. ಕೊಡು 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 ವರವನ ಅದೇನು ಪರ್ಟಿಕ್ಯುಲರ್ ಆಗಿ ಆ ಪ್ರಾಸಗಳನ್ನೇನು ಬಳಸಿರಲ್ಲ. ಅದು ಅದಕ್ಕೆ ಬೇರೆ ಆಪ್ಷನ್ ಇರಲ್ಲ ಆ ಪ್ರಾಸಗಳಿಗೆ. ಆಮೇಲೆ ಬೈ ನೇಚರ್ ಆ ಥರದ್ದು ಬಂದಿರುತ್ತೆ. ಈಗ ಆ ಥರ ಎಷ್ಟೋ ಸಲ ಆಗುತ್ತೆ. ಕೃತಿಚೌರ್ಯ ಅಂತ ಹೇಳಕ್ಕಾಗಲ್ಲ. ಅದು ಓಕೆ, ನಾವು ಬರ್ದಿರೋ ಇನ್ನೂ ಎಷ್ಟೋ ಹಾಡುಗಳಿಗೆ ದುಡ್ಡೇ ಬಂದಿಲ್ಲ. ತುಂಬ ಕಮ್ಮಿ ಆ್ಯಕ್ಚುಲಿ. ಎಸ್ ಬಟ್ ತುಂಬ ಕಮ್ಮಿ. ತುಂಬ ಕಮ್ಮಿ. ನೀವು ಕಿತ್ಕೊಳ್ಳೋರ್ಗು ಬಿಡಲ್ಲ ಅಂತನಾ ಇದು ಹೆಂಗೆ ಸರ್? ಇಲ್ಲ, ಕಿತ್ಕೊಳ್ಳೋರು ಹೌದು ನಮಗೆ ದುಡ್ಡು ಬಂದಿಲ್ಲ. ಆಮೇಲೆ ನಾವು ಬಿಟ್ಟಿರೋದು ಉಂಟು. ಹೌದು, ಬಟ್ ಯಾರಾದರೂ ಮೋಸ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ನಾನು ಬಿಡಲ್ಲ. ಹ್ಮ್ ಅಂದ್ರೆ ಬಿಡೋದು ಯಾವ ಗೊತ್ತಾ, ಒಂದು ಕರುಣೆಗೆ ಬಿಡ್ಬೋದು, ಇಲ್ಲ ನಮ್ಗೆ ಯಾರು ಫ್ರೆಂಡ್ಶಿಪ್ ಅಂದ್ರೆ ಒಂದೊಂದು ಸಂಬಂಧಕ್ಕೆ ಬಿಡ್ಬೋದು. ನಮ್ಗೆ ಕೆಲವರು ಬರೆದ್ಬಿಟ್ಟು ಇವನಿಗೆ ಕೊಡಬಾರ್ದು ಅಂತ ಇರ್ತಲ್ಲ, ಅದು ನಮ್ಗೆ ಗೊತ್ತಾದ್ರೆ ಅಲ್ಲ, ನಮ್ಗೆ ಯಾರು ಆ ಥರ ಮೋಸ ಮಾಡಬೇಕು ಅಂತ ಮೋಸ ಮಾಡಕ್ಕೆ ನಾವು ಬಿಡೋದಿಲ್ಲ, ಅದು ಬೇರೆ. ಬಟ್ ಗೊತ್ತಾಗ್ಬಿಟ್ಟು ಪಾಪ ಅವನು ಕಷ್ಟ ಓಕೆ ಬಿಟ್ಬಿಡು ಓಕೆ ಅನ್ನೋ ಥರ ಬಿಟ್ಟಿದ್ದ. ಯಾರ್ಯಾರು ದುಡ್ಡು ಕೊಟ್ಟಿಲ್ಲ ಅಂತ ನಮಗೆ ನೆನಪಿದೆ. ನನಗಂತೂ ನೆನಪಿದೆ. ನಾನು ಧೈರ್ಯವಾಗಿ ಒಂದಿಬ್ಬರು ಹೆಸರು ಹೇಳ್ತೀನಿ. ಹೇಳಿ. ಬೇಡ ಪಾಪ, ಯಾಕೆ ಬೇರೆ ಬೇರೆ ಅಲ್ಲ, ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಮಧ್ಯೆ ಒಂದು ಲೈನ್ ಹಾಕಿದ್ರೆ. ನಮ್ಮ ಹೆಂಡತಿಗೆ ನಾನು ತಗೊಂಡಿರೋ ಹೈಯೆಸ್ಟ್ ಪೇಮೆಂಟ್ ಗೊತ್ತು. ಪೇಮೆಂಟ್ ಎಲ್ಲ ಅವ್ರಿಗೆ ಗೊತ್ತು. ಹೌದು. ಹಾಡು ಹಿಟ್ಟಾದ್ಮೇಲೆ ಪ್ರೊಡ್ಯೂಸರ್ ಅಥವಾ ಹೀರೋ ಕರೆದು ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟಿರೋದು ಇದೆ. ನಿಮ್ಗಿದೆ, ನಾನು ಹೇಳ್ಬಿಡ್ತೀನಿ ಜೋರಾಗಿ. ಅದಕ್ಕೆ ಹೇಳಿದ್ದು ನಾನು ಹಿಂಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಓ ಅಂತ ಎಲ್ಲ ಇಲ್ಲ ಅಂತಾನೆ ಹೇಳಕ್ಕಾಗಲ್ಲ, ಇದೆ ಅಂತಾನೆ ಹೇಳಕ್ಕೆ. ಬಟ್ ಅದು ಒಂದೇ ಮಾಡ್ಬೋದಲ್ಲ, ಹಾಡು ಅದು ಮಾಡ್ಬೋದಲ್ವಾ? ಅದು ನಿರೀಕ್ಷೆಗೂ ಮೀರಿ ಹಿಟ್ಟಾದಾಗ ಮಾಡಲ್ಲ. ನನಗೆ 2 ಇನ್ಸಿಡೆಂಟ್ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅದು ಒಂದು ಇದು ಮುಕುಂದ ಮುರಾರಿ ಸಿನಿಮಾದ ನೀನೇ ರಾಮ ನೀನೇ ಶ್ಯಾಮ ಹಾಡು ಸುದೀಪ್ಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಆ ಹಾಡನ್ನು ಫಸ್ಟು ರೆಕಾರ್ಡ್ ಆಗಿ ಬಂದ ತಕ್ಷಣವೇ ಮಧ್ಯಾಹ್ನ ಮನೆಗೆ ಬಂದ್ಬಿಟ್ಟು ನಾಗು ಅಂತ ಬರ್ತೀನಿ ಅಂಥೇಳಿ ಹೋದೆ. ಮಧ್ಯಾಹ್ನ ಹೋದರೆ ಕರೆಕ್ಟ್ ಟೈಮ್ಗೆ ಅದು ಮಾಸ್ಟ್ರಿಂಗ್ ಇದೇನೋ ಆಗಿ ಬಂತು. ದೊಡ್ಡದೊಂದು ಸ್ಪೀಕರಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ಬರನ್ನೂ ಕೂರಿಸಿ ತಾನೇ ಅಡುಗೆ ಮಾಡಿ ಏನು ಅಂತಂದರೆ ಬಾ ಚಿನ್ನ ಅಂತೆಲ್ಲ ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಆವಾಗ ಅಲ್ಲಿ ಪ್ಲೇ ಮಾಡ್ಬಿಟ್ಟು ಇದೆಲ್ಲ ಕೇಳ್ರಿ 2 ನಿಮಿಷ ಆಮೇಲೆ ಊಟ ಮಾಡಿ ಅಂತೇಳಿ ಸಾಂಗ್ ಹಾಕಿದ್ರು. ನೀನೇ ರಾಮ ನೀನೇ ಶ್ಯಾಮ. ಅವರ ಅಪ್ಪ ಅಮ್ಮ ವೈಫು ಭಾಳ ಇಷ್ಟಪಟ್ಟರು, ಎಲ್ಲರೂ ಇಷ್ಟಪಟ್ಟರು, ಭಾಳ ಖುಷಿ ಆಯಿತು ನನಗೆ. ಅದೊಂದು ಒಳ್ಳೆ ನಾನು ಅವ್ರ ಜೊತೇಲಿ ತುಂಬ ವರ್ಷಗಳಿಂದ ಅವ್ರ ಮನೆ ಒಡನಾಟ ಇತ್ತು. ಬಟ್ ಆವತ್ತಿನ ಆ ಕ್ಷಣ ತುಂಬ ಬೇರೆ ಥರ ಇತ್ತು. ಆಫ್ಟರ್ ಆ ಹಾಡು ಕೇಳಿ ಮುಗಿದ ಮೇಲೆ ನನಗೆ ಹೆಂಗೆ ಪ್ರೀತಿ ತೋರಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಇಂಥ ಒಳ್ಳೆ ಅದ್ಭುತ ಹಾಡು ಬರೆದಿದ್ಯಾ ಅಂಥೇಳಿ ಒಂದು ಸಣ್ಣ ಅಮೌಂಟಿನ ಒಂದು ಚೆಕ್ ಕೊಟ್ಟು ಕಳಿಸಿ. ನನಗೇನು ಅಂತಲೇ ಗೊತ್ತಿಲ್ಲ. ಜೇಬಲ್ಲಿ ಇದಿಟ್ಕೊ ಅಂತ. ನನಗೇನಿದು ಅಂದೆ. ಏನಿಲ್ಲ ಅಂತ ನಾನು ಕಾರಲ್ಲಿ ಬಂದು ನೋಡಿದ್ರೆ 2 ಲಕ್ಷ ರೂಪಾಯಿ ಚೆಕ್ ಇತ್ತು. ಇದು ಒಂದು. ಅಪ್ಪು ಅವರು ಟಗರು ಹಾಡು ಸೂಪರ್ ಡೂಪರ್ ಇಟ್ಟಾದಮೇಲೆ ನಮ್ಮ ಮನೆಗೆ ಒಂದು ಬ್ಲೂಟೂತ್ ಸ್ಪೀಕರ್ ಕಳಿಸಿದ್ರು. ಕಳಿಸ್ಬಿಟ್ಟು ಫೋನ್ ಮಾಡಿದ್ರು, ಮಾತಾಡಿದ್ರು. ಸರ್, ಸಾಂಗ್ ಸೂಪರ್ ಹಿಟ್ ಆಗಿದೆ, ತುಂಬ ಚೆನ್ನಾಗಿ ಬರ್ದಿದ್ದೀರಾ. ಸುಮ್ಮನೆ ಅದು ಒಂದು ಮೆಮೊರಿಗೋಸ್ಕರ ಅದೆಷ್ಟೋ ಮಿಲಿಯನ್ ಆಯಿತು ಅನ್ನೋ ಕಾರಣಕ್ಕೆ ಕಳಿಸಿದ್ದೀನಿ ಅಂತ ಅಂದರು. ನಾನು ಇದ್ಯಾಕೆ ಸರ್ ಕಳ್ಸೋಕೆ ಹೋದರೆ? ಸೊ ನನಗೆ ಇದುವರೆಗೆ ಸಿನಿಮಾ ಇದರಿಂದ ಹೊರಗಡೆಯಿಂದ ನನಗೆ ಸಿಕ್ಕಿರುವ ಇದು ಏನಪ್ಪ ಅಂತಂದರೆ ಇದೊಂದು ಅದೊಂದು 2 ಇನ್ಸಿಡೆಂಟ್. ಸೂಪರ್. ಕೆಲವು ಹಾಡುಗಳಿಗೆ ನಮ್ಮ ರೆಮ್ಯುನರೇಷನ್ ಹೀರೋಯಿನ್ ರೆಮ್ಯುನರೇಷನ್ಗಿಂತ ಜಾಸ್ತಿ ಇದೆ. ಅಫ್ಕೋರ್ಸ್ ಕೆಲವು ಸಲ ಹೀರೋ ರೆಮ್ಯುನರೇಷನ್ ಇರಲ್ಲ ಪಾಪ ಕೆಲವರಿಗೆ, ಅವಾಗ ನಮ್ಗೆ ಜಾಸ್ತಿ ಪಾಪ. ಲಿರಿಕ್ಸ್ನ ಅರ್ಥ ಮಾಡ್ಕೊಂಡು ಹಾಡೋ ಸಿಂಗರ್ಸ್ ತುಂಬ ಕಡಿಮೆ ನಮ್ಮಲ್ಲಿ. ನಮ್ಮಲ್ಲಿ ಅಂದರೆ ಏನರ್ಥ ಅದು ಹೇಳಿ. ಸಿಂಗರ್ಸ್ ಮಾಡ್ಕೋತಾರೆ, ಲಿರಿಕ್ಸ್ನ ಅರ್ಥ ಮಾಡ್ಕೊಂಡೇ ಹಾಡ್ತಾರೆ. ಹೌದೌದು. ಓಕೆ. ಒಂದು ಸಿನಿಮಾಗೆ ಬರೆದು ಓಕೆ ಆಗಿಲ್ಲದೆ ಇರೋ ಲೈನ್ನ ಬೇರೆ ಸಿನಿಮಾಗೆ ಬರೆದು ಪೇಮೆಂಟ್ ತೊಗೊಂಡಿದ್ದೀವಿ. ಮಾಡ್ತೀವಿ.
ನಮ್ಮಲ್ಲಿ ಮ್ಯೂಸಿಕ್ ಡೈರೆಕ್ಟರ್ನ ಸಹಿಸ್ಕೊಳ್ಳೋಕ್ಕಿಂತ ಡೈರೆಕ್ಟರ್ನ ಸಹಿಸ್ಕೊಳ್ಳೋದು ಕಷ್ಟ. ಹಂಗೇನಿಲ್ಲ, ಹಂಗೇನಿಲ್ಲ. ಯಾಕಂದ್ರೆ ಇಷ್ಟು ವರ್ಷ ಇರೋಕ್ಕಾಗ್ತಿಲ್ಲ, ಅದೆಲ್ಲ ಕಷ್ಟ ಆಗಿದೆ. ಇಲ್ಲ ಕೇಳಬೇಕು, ಒಂದ್ಸಲ ಇಲ್ಲಿ ಟಫ್ ಇರುತ್ತೆ, ಒಂದ್ಸಲ ಅಲ್ಲಿ ಟಫ್ ಇರುತ್ತೆ. ಅಂದ್ರೆ ಕೇಳೋದು, ಚೇಂಜ್ ಕೇಳೋದು ಅವ್ರ ಕರ್ತವ್ಯ, ಅಂದ್ರೆ ಅವ್ರಿಗೆ ಅಧಿಕಾರ ಇದೆ. ಅದು ಒಬ್ಬ ನಿರ್ದೇಶಕನ ಪ್ರಾಜೆಕ್ಟ್ ಅದು, ಅಥವಾ ಸಂಗೀತ ನಿರ್ದೇಶಕನ ಪ್ರಾಜೆಕ್ಟ್ ಟೋಟಲಿ ಮ್ಯೂಸಿಕ್ ಅನ್ನೋದು. ಅವ್ರಿಗೇನೋ ಬೇಕನ್ಸ್ತಿರುತ್ತೆ, ನಾವೇನೋ ಬೇರೆ ಬರ್ದಿರ್ತೀವಿ, ಹಂಗಾಗಿ ಚೇಂಜ್ ಕೇಳ್ಬೋದು, ಅವರು ತೊಂದರೆ ಇಲ್ಲ. ಈಗಲೂ ಲಿರಿಸಿಸ್ಟ್ಗಳು ಅಂಡರ್ ರೇಟೆಡ್. ಹೌದು, ಒಳ್ಳೆ ಸಾಲುಗಳು ಬರ್ಬೋ ಇವ್ರಿಗೆ ಬರೆದು ವೇಸ್ಟ್ ಮಾಡ್ಬಿಟ್ಟೆ ಅಂತ ಅನ್ಸಿದ್ದಿದೆ. ಅನ್ಸಿದ್ದಿದೆ ಆ್ಯಕ್ಚುಲಿ, ಇದೆ. ಇನ್ನೂ ಅಂತ ಎಸ್ ಇದೆ, ಅನ್ಸಿದ್ದಿದೆ. ಆದರೆ ಅವ್ರ ಹೆಸರು ಹೇಳಕ್ಕೆ ನಂಗೆ ಧೈರ್ಯ ಇಲ್ಲ. ಧೈರ್ಯ ಅಲ್ಲ, ಬೇಡ ಪಾಪ, ಯಾಕೆ ಅಲ್ಲ ಪಾಪ, ಧೈರ್ಯ ಅಲ್ಲ, ಇನ್ಸಲ್ಟ್ ಮಾಡಬೇಕಾಗಿರೋದು, ಉಚಿತ ಅಲ್ಲ ಅಂತ. ಹೌದು, ಧೈರ್ಯ ಇಲ್ಲ, ಅಲ್ಲೇ ಎದುರುಗಡೆ ಹೇಳ್ಬಿಟ್ಟಿದೀವಿ, ಹಾಗಲ್ಲ ಮತ್ತಿಲ್ಲಿ ನಿಂಗೆ ಜಾಸ್ತಿ ಆಯ್ತು ಕಣ. ಇಲ್ಲ, ಒಂದು ಏನಂದ್ರೆ ನಾನು ವೈಯಕ್ತಿಕವಾಗಿ ಹಂಗಾಗಿ ನಾನು ಒಂದು ಪಾಲಿಸಿ ಹಾಕೊಂಡಿದ್ದೀನಿ. ಒಂದು ಸಾಂಗ್ ಬರೆಯೋಕೆ ಕೂತ್ಕೋತೀವಿ, ಒಂದು ಒಳ್ಳೆ ಲೈನ್ ಬಂದ್ಬಿಡ್ತು, ನಮ್ಗೆ ಗೊತ್ತಾಯ್ತು ಇದು ಸಖತ್ತಾಗಿದೆ ಲೈನ್ ಅಂತ. ಇದು ಯಾವುದೋ ಪ್ರಾಜೆಕ್ಟು, ನನಗೆ ಈ ಪ್ರಾಜೆಕ್ಟ್ ಮೇಲೆ ನಂಬಿಕೆ ಇಲ್ಲ ಅಂತ ಯಾವತ್ತೂ ನಾನು ಅದನ್ನ ಎತ್ತಿಡಲ್ಲ. ನಾನೇನು ಕನ್ಸಿಡರ್ ಮಾಡ್ತೀನಿ ಅಂದರೆ, ಈ ಲೈನಿಗೆ ಕಾರಣನೇ ಈ ಟ್ಯೂನು, ಈ ಕೂತಿದ್ದು, ಈ ಸಿಚುವೇಶನ್ನು. ಸೊ ಈ ಲೈನು ಎಷ್ಟೇ ಚೆನ್ನಾಗಿರಲಿ ಈ ಹಾಡಿಗೆ ಸೇರಿದ್ದು. ಇದೇ ಪಾಲಿಸಿ ನಾನು ಪಾಲಿಸೋದು. ಏನಂದರೆ, ಸರಸ್ವತಿ ಈ ಹಾಡಿಗೆ, ಈ ಸಿನಿಮಾಗೆ, ಇದಕ್ಕೆ ಅಂತ ಬಂದಿರೋದು, ಇದು ಇವರಿಗೆ ಸಲ್ಲಬೇಕು. ಹೌದು. ಆದರೆ ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಅವರ ಆ ವಿಜುವಲೈಸೇಷನ್ನು ಅಥವಾ ಅವ್ರ ಥಾಟ್ನ ಮೀರಿದ್ದು ಸಾಲು ಇದಾಗಿರುತ್ತೆ. ಅವಾಗ ಏನು ಮಾಡ್ತೀನಿ ಅಂದರೆ, ಕರೆದು ಕೂರಿಸಿ, ನೋಡಮ್ಮ ಹಿಂಗೊಂದು ಲೈನ್ ಇದೆ, ಆದರೆ ಈ ಲೈನು ನಿನ್ನ ಸಿನಿಮಾಗೆ ತುಂಬ ಜಾಸ್ತಿ ಆಗುತ್ತೆ, ಇದು ಈ ಜಾಗದಲ್ಲಿ ಇದು ಅಷ್ಟು ಉಚಿತ ಅಲ್ಲ, ನಿನಗೆ ಅಂತ ಬಂದಿರೋದು. ಇಲ್ಲ ನಿನಗೆ ಇದೇ ಬೇಕು ಅಂದರೆ ಇಟ್ಕೊ, ಇಲ್ಲ ಅಂದರೆ ನಾನು ಬೇರೆ ಕಡೆ ಕೊಡ್ತೀನಿ. ಒಂದು ಎರಡನೇ ಇನ್ನೊಂದು ಥರ ಏನಾಗುತ್ತೆ ಗೊತ್ತಾ, ತುಂಬ ಒಳ್ಳೆ ಲೈನ್ ಬಂದಿರುತ್ತೆ, ಏನು ಮಾಡೋದು, ಅವ್ರಿಗೆ ಹೇಳ್ಬಿಡ್ತೀನಿ, ನೋಡಪ್ಪ ಇದು ಹಿಂಗೆ ಬಂದಿದೆ, ಇದನ್ನೇ ಇಟ್ಕೋಬೇಕು ನೀನು, ನಾನು ಬೇರೆ ಪಲ್ಲವಿ ಬರೆಯಲ್ಲ, ಇದ್ರ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಉದಾಹರಣೆಗೆ ಕರಿಯ ಐ ಲವ್ ಯು, ನಾನು ಬೇರೆ ಯೋಚನೆನೇ ಮಾಡಲ್ಲ, ಇದೇ 100% ನಿನಗೆ ಅಂತಲೇ ಇದು ಆಗೋಗಿದೆ, ನೀನು ಏನು ಮತ್ತೆ ಚೇಂಜೇ ಕೇಳಬೇಡ, ನನ್ನ ನಂಬು, ಬಿಲೀವ್ ಮಾಡು, ನೀನು ತೊಗೊಂಡೋಗ್ಬೋದು. ಹಾಗೂ ಆಗಿರುತ್ತೆ. ಹಂಗೆ ತೊಗೊಂಡೋಗಿ ಸಕ್ಸಸ್ ಆಗಿರೋದು ರೇಷನ್ನೇ ಜಾಸ್ತಿ. ಹಂಗೆ ಹೋದ್ಮೇಲೆ ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ. ಆ ಥರದ್ದೊಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಅದು ಬರೋದು ಗಟ್ ಫೀಲಿಂಗ್. ಅದು ಸೂಪರ್ ಸರ್, ಚೆನ್ನಾಗಿತ್ತು. ಥ್ಯಾಂಕ್ ಯು. ಅತಿ ಕಡಿಮೆ ಟೈಮಲ್ಲಿ ಬರೆದಿರೋ ಹಾಡು ಯಾವ್ದು ನಿಮ್ಮದು? ನಾನು ಪ್ರೀತಿ ಒಂಥರ ಕಚಗುಳಿ ಅಂತ, ಭಾರತ ಸಿನಿಮಾದ್ದು. ಈ ಪ್ರೀತಿ ಒಂಥರ ಕಚಗುಳಿ, ಅದು ವಿತ್ತಿನ್ ನೋ ಟೈಮ್ ಅಂತೀವಲ್ಲ, ಹೆಂಗೆ ನನಗೆ ಇನ್ನೂ ನೆನಪಿದೆ. ಅದು ಒಂದು ಹೋಟ್ಲಿದೆ ಇದ್ರ ಹತ್ರ, ಶಹರ್ಪುರಂ ಸರ್ಕಲಲ್ಲಿ, ರಾಜೀವ್ ಗಾಂಧಿ ಸಾಮ್ರಾಟ್. ಸಾಮ್ರಾಟ್ ಹೋಟೆಲ್ ಕಂಪೋಸಿಂಗ್ ನಡೀತಿತ್ತು. ಗುರುಕಿರಣ್, ನಾನಿನ್ನೂ ಹೊಸಬಾನೆ, ಗುರುಕಿರಣ್ ಅವರು ಕೀಬೋರ್ಡ್ ಇಟ್ಕೊಂಡು ಸುಮ್ಮನೆ ಹಿಂಗೆ ಏನೋ ಹೇಳೋ ಅಂದರು. ಇದೇ ಟೈಮಿಂಗ್, ಈ ಪ್ರೀತಿ ಒಂಥರ ಕಚಗುಳಿ ನಂಗೆ ಏನು ಗೊತ್ತಿತ್ತೇನೋ, ಮೊದಲು ಇದೇ ಕೇಳ್ತೀನಿ ಅಂತ. ಆಮೇಲೆ ಇದನ್ನು ನೋಡೋಣ, ಟರಿರರಿ ಅಂದರು. ಸೂರ್ಯದಾಗಲಿ ಚಳಿ ಚಳಿ, ಹಾಯ್ ಏನೋ ನೀನು ಒಂದು ತನಾರ ನಿರಂತರ ನಶೆಯಿದು, ಫುಲ್ ಇದಾಗ್ಬಿಟ್ರು ತಿಳಿಯದು ಜಾದು, ಇದು ಇಡೀ ಸಾಂಗ್. ಆಮೇಲೂ ಅಷ್ಟೇ ಚರಣ ಕೂಡ, ಓ ಬೆಳ್ಳಿ ಮೋಡ ನನ್ನ ಕೂಡ ನಾನ ಹೇಳೆಯ, ಇದು ವಿತಿನ್ ನೋ ಟೈಮ್ ಅನ್ಬೋದು. ಅಂದರೆ ಯಾವ ಗ್ಯಾಪು ಇರಲಿಲ್ಲ, ಅವ್ರು ಹೇಳೋದಕ್ಕೂ ನಾನು ಹೇಳೋದಕ್ಕೂ, ಅದು 1 ಸೆಕೆಂಡ್ ಕೂಡ ಗ್ಯಾಪ್ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ಅದೊಂದು ಫ್ಲೋಗೆ ಬಿದ್ದಾಗ ಆಗ್ಬಿಡುತ್ತೆ. ನೀವು ಸರ್? ಒಂದು ಮಳೆ ಬಿಲ್ಲು ಅರ್ಜೆಂಟಾಗಿ ನಾನು ಎಲ್ಲೋ ಹೋಗ್ತಿದ್ದೆ, ಕರೆದ್ರು 1 ನಿಮಿಷ ಬಂದೋಗಿ ಅಂತ. ಅದೇ ರೋಡು ಚಂದ್ರ ಲೇಔಟಲ್ಲಿ ಹೋದರೆ, ದಿನಕರು, ಚಿಂತನ್ನು, ನಮ್ಮ ಅಣಜಿ ನಾಗರಾಜು, ಇನ್ನೊಂದು 5-6 ಜನ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು, ಅಸೋಸಿಯೇಟು, ನಮ್ಮ ಅರ್ಜುನ್ ಜನ್ಯ ಕೀಬೋರ್ಡು, ಮತ್ತು ವ್ಯಾಸರಾಜು ಎಲ್ಲ ಕೂತಿದ್ದಾರೆ. ಸಾಂಗ್ ಮಾಡಬೇಕು, ಒಂದು ಸಾಂಗು ಏನಾದರೂ ಈ ಥರ ಬ್ಯಾಕ್ಗ್ರೌಂಡ್ ಇದಕ್ಕೆ ಏನು ಮಾಡೋದು ಗೊತ್ತಿಲ್ಲ, ಈಗ ಆಗಲೇಬೇಕು, ನಾಳೆ ಬೇಗ ಶೂಟಿಂಗ್ ಹೋಗ್ಬೇಕು. ಅದಕ್ಕೆ ಏನು ಮಾಡೋದು, ನಾನು ಅರ್ಜೆಂಟ್ ಇದ್ದೀನಮ್ಮ, ಎಲ್ಲೋ ಹೋಗ್ತಾಯಿದ್ದೀನಿ, ನಿಮ್ಮ ಟೈಮ್ ಇಲ್ಲ ನನಗೆ, ನಾನು ಇಲ್ಲ ನೀವು 10 ನಿಮಿಷ ಆದರೂ ಕೂತಿದ್ದು ಹೋಗಿ
ಆಯಿತು ಏನೀಗ ಅಂದೆ, ಒಂದು ಟ್ಯೂನ್ ಯಾವುದು ಸೆಟ್ ಆಗ್ತಾಯಿಲ್ಲ, ಒಂದು ಕೆಲಸ ಮಾಡಿ ಎಲ್ಲ ಈಚೆ ಹೋಗಿ ಒಂದು 10 ನಿಮಿಷ ಇರಿ, ಎಲ್ಲ ಈಚೆ ಹೋಗಿ ಅರ್ಜುನ್, ವ್ಯಾಸರಾಜು, ಇನ್ನೊಬ್ಬರು ಕಮಲ್ ಅಂತ ರಿದಮಿಸ್ಟು, 3 ಜನ ಬಾಗಿಲಾಕ್ಬಿಟ್ಟು ಏನು ಕತೆ ಈಗ, ಅದೇ ಅಣ್ಣ ಇದು ಯಾವುದು ಮಾಡಿದೆ ಅಂತ ತೋರಿಸಿದ್ರು ಒಂದೆರಡು. ನನಗೆ ಅರ್ಜೆಂಟ್ ಬೇರೆ ಹೋಗೋದು, ಏನು ಮಾಡೋದು ಅಂಥೇಳಿ ಇಬ್ಬರು ಡಿಸ್ಕಸ್ ಮಾಡಿ ಬೇರೆ ಒಂದು ರಾಗ ಟೋಟಲ್ ಇದೆಲ್ಲ ಬಿಟ್ಬಿಡಿ ಬೇರೆ ರಾಗ ಶುರು ಮಾಡಿ ಅಂದೆ. ಹಿಂಗೇನೋ ರಾಗ ಮಾತಾಡಿದ್ವಿ, ಶುರು ಮಾಡಿದ್ರು ಅಷ್ಟೇ. ಟಂಗ್ ಡಂಗ್ ಡಡ ಡಂಗ್ ಡಂಗ್ ಟಂಗ್ ಡಂಗ್ ಡಡ ಡಂಗ್ ಡಂಗ್. ಬರ್ಕೊಮ್ಮ. ಒಂದು ಮಳೆ ಬಿಲ್ಲು, ಮುಂದಕ್ಕೆ ಏನು ಬರ್ತೀನಿ ನನಗೂ ಗೊತ್ತಿಲ್ಲ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ. ನೆಕ್ಸ್ಟು ತುಂಬ ಅದು ಏನು ನುಡಿಸ್ತಾ ಇದ್ರೋ ಅದು ಹಾಗೆ ಹೇಳ್ತಾ ಹೋದೆ, ಫುಲ್ ಸಾಂಗ್ ಆಗೋಯ್ತು. ಓ ಅದನ್ನೇ ಹೇಳಿದೆ. ಹಾರ್ಡ್ಲಿ 10 ನಿಮಿಷ 10-15 ನಿಮಿಷ ಹಾಡು ಮುಗೀತು. ಬಾಗೂರು ಕೇಳೀಗ ಅಂತ ಕೂತ್ಕೊಂಡು ಇವ್ರು ಪೂರ್ತಿ ವ್ಯಾಸರಾಜ ಹಾಡಿದ್ರು, ಫುಲ್ ಸಾಂಗು ಕೇಳಿ ಎಲ್ಲ ಥ್ರಿಲ್ ಆಗಿಬಿಟ್ರು. ಓ ಲವ್ಲಿ. ಸರ್ ಬರ್ತೀನಿ ಗುರು, ಅರ್ಜೆಂಟ್ ಸುಮಾರು ಆಗಿದೆ, ಸುಮಾರು ಆಗ್ತವೆ. ಕಣ್ಣ ಸಲಿಗೆ ಆನ್ಲೈನ್, ಅಪ್ಪ ಐ ಲವ್ ಯು, ನಿಮ್ಮ ಫಸ್ಟ್ ಪಲ್ಲವಿ ಫಸ್ಟ್ ಚರಣ ಅಲ್ಲೇ ಅಲ್ಲ, ನಿಮಗೆ ಒಂದೇ ಲೈನಲ್ಲಿ ಫ್ಲೋನಲ್ಲಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ತುಂಬ ತಿಣುಕಾಡಿ ಬರದ ಹಾಡುಗಳು ವರ್ಕ್ ಆಗಲ್ಲ. ಕರೆಕ್ಟ್, ಯಾವತ್ತೂ ಆಗಲ್ಲ. ನಾವು ಯಾವಾಗ ತೀರಾ ನೇರವಾಗಿ ಆ ಟ್ಯೂನ್ ಕೇಳಿದ ತಕ್ಷಣ ಏನೋ ಒಂದು ಫೀಲ್ ಆಗಿ ಬರಿತೀವಲ್ಲ, ಅವೆಲ್ಲ ವರ್ಕ್ ಆಗ್ತವೆ. ನೈಸ್. ಸೊ ನೀವಿಷ್ಟು ಜ್ಞಾನವಂತರು, ಇಷ್ಟೆಲ್ಲ ಇದು ಮಾಡ್ತೀರಾ ಅಂದರೆ ಪುಸ್ತಕಗಳು ಓದ್ತೀರಾ, ಅಭ್ಯಾಸ ಇದೆಯಾ ನಿಮಗೆ? ತುಂಬ ಇಲ್ಲ ಓದ್ತೀವಿ, ಬಟ್ ನಮ್ಮಲ್ಲಿ ಕೆಲವು ಪುಸ್ತಕಗಳಿದೆ ಸರ್, ಹಾಂ, ನಿಮಗೆ ಕೊಡಬೇಕು ಅಂತ ತಂದಿದ್ದೀವಿ. ಕೊಡಿ ಸರ್. ಹಾಂ ಸರ್, ಇದು ಸರಿಗನ್ನಡಂ ಗೆಲ್ಗೆ ಅಂತ ಪುಸ್ತಕ ಸರ್. ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ, ತಿದ್ಕೊಳ್ಳೋದು ಸಣ್ಣ ವಿಷಯ ಅಲ್ಲ ಅಂತ. ಈ ಪುಸ್ತಕದ ಸ್ಪೆಷಾಲಿಟಿ ಏನಂದರೆ, ಈ ಪುಸ್ತಕದಲ್ಲಿ ಒಂದೊಂದು ಪದಗಳಿಗೂ ಅದರ ಅರ್ಥ, ಅದು ಮುಂಚೆ ಹೆಂಗಿತ್ತು, ನಾವು ಹೆಂಗೆ ಬಳಸ್ತಾ ಇದೀವಿ, ಅದನ್ನ ಏನಕ್ಕೆ ಹಂಗೆ ಬಳಸ್ತೀವಿ ಅಂತ ಬರೆದಿದ್ದಾರೆ. ರಘು ಅಪಾರ ಅಂತ ಅವರು ಪುಸ್ತಕ ಬರೆದಿರೋದು. ನಮ್ಮ ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು. ಆ ಧಾರಾವಾಹಿ ಆದಮೇಲೆ ಒಂದು ಕನ್ನಡ ಕ್ಲಾಸ್ ಅಂತ ಮಾಡೋರು. ಅದರಲ್ಲಿ ಈ ಇದರಲ್ಲಿ ಬರೆದಿರೋ ಪದಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಓದ್ಬೋದಾ ನೀವು? ಅದರಲ್ಲಿ ಆದಿಪ್ರಾಸದ ಬಗ್ಗೆ ಬರ್ದಿದ್ದಾರೆ, ಯಾರಾದ್ರೂ ಒಬ್ಬರು ಓದೋದು ಸಾಕು. ಪಾತರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ. ಹೀಗೆ ಪ್ರತಿ ಸಾಲಿನ ಕೊನೆಯಲ್ಲಿ ಒಂದೇ ಅಕ್ಷರ ಬಂದರೆ ಅದು ಅಂತ್ಯಪ್ರಾಸ. ಹಾಗಾದರೆ ಪ್ರತಿ ಸಾಲಿನ ಆರಂಭದಲ್ಲಿ ಒಂದೇ ಅಕ್ಷರ ಬಂದರೆ ಏನಂತಾರೆ? ತುಂಬ ಜನ ಅದನ್ನು ಆದಿಪ್ರಾಸ ಅಂದ್ಕೊಂಡಿದ್ದೀವಿ, ಆದರೆ ಅದು ಅನುಪ್ರಾಸ. ಉದಾಹರಣೆಗೆ, ಬಾ ತಾಯೆ ಭಾರತೀಯೆ, ಭಾವ ಭಾಗೀರಥಿಯೇ, ಇಲ್ಲಿ ಎಲ್ಲ ಪದಗಳು ಬಕಾರದಿಂದ ಶುರುವಾಗ್ತಿವೆ. ಅದೇ ರೀತಿ ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಅಂದಾಗಲೂ ಅದು ಅನುಪ್ರಾಸ. ಅನುಪ್ರಾಸ ಅಂದರೆ ಎಲ್ಲ ಪದದಲ್ಲೂ ಒಂದೇ ಅಕ್ಷರ ಪುನರಾವರ್ತನೆ ಆಗೋದು. ಹಾಗಾದರೆ ಆದಿಪ್ರಾಸ ಯಾವುದು? ಪ್ರತಿ ಸಾಲಿನ 2ನೇ ಅಕ್ಷರ ಒಂದೇ ಇದ್ದರೆ ಅದು ಆದಿಪ್ರಾಸ. ಕುಮಾರವ್ಯಾಸ ಭಾರತದ ಎಲ್ಲ ಪದ್ಯಗಳಲ್ಲೂ ಇದನ್ನು ನೋಡಬಹುದು. ಅಥವಾ ತಿರುಕನ ಕನಸು ಪದ್ಯ ನೆನಪು ಮಾಡಿಕೊಳ್ಳಿ. ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗೆ, ಕರೆಕ್ಟಾಗಿದೆ. 3 ಸಾಲಿನಲ್ಲೂ 2ನೇ ಅಕ್ಷರ ರಕಾರ ಎಂಬುದನ್ನು ಗಮನಿಸಿ. ಆದಿಪ್ರಾಸವೆಂದರೆ ಅದು. ಇದಕ್ಕೆ ಚೆನ್ನಾಗಿದೆ. ಅಂಬೀಗ ನಾನಿನ್ನ ನಂಬಿದೆ, ಜಗದಂಬಾರಮಣನೆ ನಂಬಿದೆ, ತುಂಬಿದೆ ಹರಿಗೋಲಂಬಿಗ, ಅದಕ್ಕೊಂಬತ್ತು ಚಿತ್ರವು ಅಂಬಿಗ. ಇದು ಕೂಡ ಆದಿಪ್ರಾಸ. ಆದಿಪ್ರಾಸ ಅಂದರೆ ದಾಸನ ಮಾಡಿಕೋ ಎನ್ನ ಸ್ವಾಮಿ, ಸಾಸಿರ ನಾಮದ ವೆಂಕಟರಮಣ. ಈ ಥರದಲ್ಲಿ ಕನಕದಾಸರು, ಪುರಂದರದಾಸರು ವಿಶೇಷವಾಗಿ ಆದಿಪ್ರಾಸ ಮತ್ತು ಅನುಪ್ರಾಸದಲ್ಲಿ ಅವರ ಹಾಡುಗಳು ಹೆಚ್ಚಿದ್ದಾವೆ. ಸೂಪರ್ ಸರ್. ಈ ಥರದ ಅನೇಕ ವಿಚಾರಗಳನ್ನು ಇದರಲ್ಲಿ ಬರೆದಿದ್ದಾರೆ. ಈ ಪದಗಳ ಮೂಲ ಏನು, ಇದು ಎಲ್ಲಿಂದ ಬಂತು, ಹೇಗೆ ಬಳಸ್ತಾ ಇದ್ದೀವಿ, ಕೆಲವರು ಹೇಗೆ ತಪ್ಪು ಬಳಸ್ತಾ ಇದ್ದಾರೆ, ಇದನ್ನು ಬಳಸೋ ಉದ್ದೇಶ ಏನು, ಈ ಥರದ ಬರೆದಿದ್ದಾರೆ. ಸೊ ಈ ಸರಿಗನ್ನಡಂ ಗೆಲ್ಗೆ ತಪ್ಪಾಗೋದು ದೊಡ್ಡ ವಿಷಯನೂ ಅಲ್ಲ, ತಿಳ್ಕೊಳ್ಳೋದು ಸಣ್ಣ ವಿಷಯನೂ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್. ಈ ಪುಸ್ತಕ ನಿಮಗೆ ಸರ್, ಇದು ನಮ್ಮ ಸತ್ಯಕಿ ಅಂತ ರೈಟರ್ ಸರ್, ತುಂಬ ಸೀರಿಯಲ್ಗಳು ಬರೀತಾರೆ, ಈಗ ಸಿನಿಮಾನು ತೆಗಿತಾ ಇದ್ದಾರೆ. ಸೊ ಅವ್ರದ್ದು ಕಟ್ಔಟ್ ಅಂತ ಒಂದು ಇದು ಪುಸ್ತಕ. ಥ್ಯಾಂಕ್ ಯು ಸರ್. ಏನಂದರೆ, ಕನ್ನಡದ ಬಹುತೇಕ ಬ್ಲಾಕ್ ಬಸ್ಟರ್ ಧಾರಾವಾಹಿಗೆ ಮಾತಾಗಿರೋ ಇವರು ಸತ್ಯಕ್ಕೆ ಅವರು ಸದ್ಯಕ್ಕೆ ಮನೆ ಮಾತಾಗಿರೋ ಬಹುತೇಕ ಸೀರಿಯಲ್ಸ್ಗೆ ಬರಹಗಾರರು ಹೌದು, ಚಿತ್ರಕಥೆಗಾರರು ಹೌದು. ವಿಜುವಲ್ ಮೀಡಿಯಾ ಜೊತೆಗೆ ಅಕ್ಷರದ ಸವಾಸನೂ ಇರೋದ್ರಿಂದ ಕಟ್ಔಟ್ ಅನ್ನೋ ಒಂದು ಕಾದಂಬರಿ ಕೂಡ ಬರ್ತಿದ್ದಾರೆ.
ಸಸಿ ಪ್ರಕಾಶ್ನಿಂದ ಬಂದಿದೆ. ಈ ಕಾದಂಬರಿಲಿ ಇರೋದು ಅಷ್ಟೇ ಸಿನಿಮಾ ಸುತ್ತ ಇರೋ ಕತೆ ಸರ್. ಯಾರಾದ್ರು ಸಿನಿಮಾ ಮಾಡೋರು ನೋಡೋರು ಇದ್ರೆ ಈ ಕಾದಂಬರಿ ಓದ್ಬೋದು. ಮತ್ತೆ ಈ ಪುಸ್ತಕ ಓದ್ದವರು ಆಲ್ರೆಡಿ ಇದನ್ನ ಸಿನಿಮಾ ಮಾಡಬೇಕು ಅಂತಾನು ಪ್ಲಾನ್ ಮಾಡ್ತಿದ್ದಾರೆ ಅಂತಾನು ಕೇಳ್ಪಟ್ಟೆ ನಾನು. ಕಟ್ಔಟ್ ಅಂತ. ಇದು ಸಸಿ ಪ್ರಕಾಶನದಿಂದ ಬಂದಿರುವಂತಹ ಪುಸ್ತಕ ಕಟ್ಔಟ್ ಅಂತ. ಜೊತೆಗೆ ಸಸಿ ಪ್ರಕಾಶನದಲ್ಲಿ ಯಾರೇ ಪುಸ್ತಕ ತಗೊಳ್ಳೋ ಹಾಗಿದ್ರೋ ನೀವು ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ, ಕೀರ್ತಿ ENT ಅಂತ ಮೆಸೇಜ್ ಮಾಡಿ ಪುಸ್ತಕದ ಹೆಸರು ಟೈಪ್ ಮಾಡಿ ಈ ನಂಬರ್ಗೆ ನೀವು ಕಳಿಸಿದ್ರೆ ಯಾವುದೇ ಪುಸ್ತಕದ ಮೇಲೆ 20% ಡಿಸ್ಕೌಂಟ್ ಇದೆ. ಸೊ ಕನ್ನಡ ಪುಸ್ತಕಗಳನ್ನು ಓದಿ ಇನ್ನೂ ಹೆಚ್ಚು ನಾಲೆಡ್ಜ್ಗಳನ್ನು ಬೆಳೆಸ್ಕೊಳ್ಳಿ. ಇವರೆಲ್ಲ ಆಲ್ರೆಡಿ ಪುಸ್ತಕಗಳನ್ನು ಓದಿ ಒಂಥರ ನಡೆದಾಡುವ ಪುಸ್ತಕಗಳು ನೀವು. ಸೊ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಸಿ ಪ್ರಕಾಶನಕ್ಕೆ ಆಲ್ ದ ಬೆಸ್ಟ್. ಕನ್ನಡದಲ್ಲಿ ಒಳ್ಳೆಯ ಪುಸ್ತಕಗಳನ್ನು ಪ್ರಕಾಶನ ಮಾಡ್ತಿರುವಂಥ ಸಸಿ ಪ್ರಕಾಶನಕ್ಕೆ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಸೂಪರ್, ಒಳ್ಳೇದಾಗತ್ತೆ ಸರ್ ಅವ್ರಿಗೆ. ಎಷ್ಟೋ ಸಲ ನಮ್ಮ ಮನೆಗೆ ಇಲ್ಲಿ ಬಂದಾಗ ಟಿ ವಿಲಿ ಹಾಡು ಅಥವಾ ಆಡಿಯೋ ಎಲ್ಲ ಕೇಳಿಸುತ್ತೆ. ಈಗ ಯಾರು ಬರ್ತಿರೋದು ಈ ಹಾಡು ಚೆನ್ನಾಗಿದೆಯಲ್ಲ ಅಂತ ಒಂದು 2 ನಿಮಿಷ ಸಮಯ ಆದಮೇಲೆ ನಂದೇ ಅಲ್ವಾ ಆ ಥರ ತುಂಬ ಅನಿಸಿದೆ. ಬೇಸಿಕಲಿ ನಾನು ನಾಸ್ತಿಕ. ಒಂದೇ ಸರಿ ನಾಸ್ತಿಕ ಆಗ್ಬಿಡ್ಲಿಲ್ಲ ನಾನು. ದೇವರಿಲ್ಲ ಅನ್ನೋಕೆ ಒಂದು ಜೋಕ್ ಇದೆ ಸರ್. ಹಾಂ, ಯಾರೊಬ್ಬ ಅವ್ರ ಮಗಂಗೆ ದೇವರಿಲ್ಲ ಅಂತ ಹೆಸರಿಬಿಟ್ನಂತೆ. ಸರ್ ಇವಾಗ ಆವಾಗಲೇ ಹೇಳಿದೆ ನಿಮ್ಮಿಬ್ರಿಗೂ ಒಬ್ರಿಗೆ ಆಗತ್ತೆ ಅಂತ ಪ್ರೂವ್ ಮಾಡಿ. ಚಿಕ್ಕ ಗೇಮ್ ಆಡೋಣ ಸರ್, ಚಿತ್ರ ವಿಚಿತ್ರ ಅಂತ ಗೇಮ್. ಅದು ಯಾವ ಹಾಡು ಅಂತ ಕಂಡುಹಿಡಿಬೇಕು ನೀವು. ನಾನು ಅವಾಗ ಒಂದು ಅಬ್ಸರ್ವ್ ಮಾಡಿದ್ದು, ನೀವು ಸಂಜೀವ್ ಮತ್ತು ಗೀತಾ ಹಾಡುಗಳು ಬರಿಬೇಕಾದ್ರೆ ಇವ್ರು ಬ್ರಹ್ಮನ್ ಯೂಸ್ ಮಾಡೋದು ಅವ್ರು ಕಡಿಮೆ ಮಾಡಿದ್ರು ಅವಾಗ. ಯಾಕಂದ್ರೆ ಬ್ರಹ್ಮನ್ ಇವ್ರು ತಗೊಂಡ್ಬಿಟ್ಟಿದ್ರು. ಬರೆದಾಗಿದೆ ಇಂದು ಬ್ರಹ್ಮನು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.